Hi, hello everyone. Namaskara ಎಲ್ರಿಗೂ and welcome to the another lecture of your class 9 ಬಯಾಲಜಿ. ಬಯಾಲಜಿಯಲ್ಲಿ ಆಲ್ರೆಡಿ 2 ಚಾಪ್ಟರ್ಸ್ಗಳನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಟುಡೇ ಐ ಆಮ್ ಯೋರ್ ವಿತ್ ಒನ್ ಮೋರ್ ಚಾಪ್ಟರ್. ಸೊ ಇರೋ 3 ಚಾಪ್ಟರ್ಸ್ಗಳು ಅಂದರೆ ಬಯಾಲಜಿಯಲ್ಲಿ ಇರೋದು 3 ಚಾಪ್ಟರ್ಸ್ಗಳು. ಅದರಲ್ಲಿ ಲಾಸ್ಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ಸ್ ಇನ್ ಫುಡ್ ರಿಸೋರ್ಸಸ್. ಇಂಪ್ರೂವ್ಮೆಂಟ್ಸ್ ಇನ್ ಫುಡ್ ರಿಸೋರ್ಸಸ್. ಸೊ ತುಂಬ ಸಿಂಪಲ್ ಆಗಿರೋ ಚಾಪ್ಟರ್, ಅದರ ಲೆಂದಿ ಆಗಿರೋ ಚಾಪ್ಟರ್. ಸೊ ಯಾವ್ಯಾವ ಕಾನ್ಸೆಪ್ಟ್ಗಳನ್ನ ನೀವು ಎಕ್ಸಾಮಲ್ಲಿ ಬರೀಬೇಕು, ಹೇಗೆ ಬರೀಬೇಕು ಅಂತ ಸ್ಲೈಡ್ಸಲ್ಲೇ ಇರುತ್ತೆ. ಜಸ್ಟ್ ಯು ನೀಡ್ ಟು ರೈಟ್ ದೋಸ್ ಪಾಯಿಂಟ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆನಾ? ಲೆಟ್ಸ್ ಬಿಗಿನ್ ದೆನ್. ಸೊ ಈ ಎಂಟೈರ್ ಬ್ಯಾಚನ್ನು ನೀವು ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ ಯಾವ ಥರ ಬ್ಯಾಚನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ. ನೀವು PW ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬ ಸಿಂಪಲ್ ಆಗಿ ಸರ್ಚ್ ಬಾರಲ್ಲಿ ಯಥಾರ್ಥ ಕನ್ನಡ 2.0 ಅಂತ ಸರ್ಚ್ ಮಾಡಿದ್ರೆ ಯು ವಿಲ್ ಸಿ ದಿಸ್ ಬ್ಯಾನರ್. ಅದು ಕಂಪ್ಲೀಟ್ ಆಗಿ ಫ್ರೀ ಬ್ಯಾಚ್ ಆಗಿರುತ್ತೆ. ಯು ಕ್ಯಾನ್ ಆಕ್ಸೆಸ್ ದಿಸ್. ಎಕ್ಸ್ಪ್ಲೋರ್ ಬ್ಯಾಚ್ ಅಂತ ಕೊಟ್ಟರೆ ಎಂಟೈರ್ ಡೀಟೇಲ್ಸ್ ಸಿಗುತ್ತೆ ಇಲ್ಲಿ. ದೆನ್ ಯು ಕ್ಯಾನ್ ಈಸಿಲಿ ಎನ್ರೋಲ್. ಸೊ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದಾನೇ ಲಾಗಿನ್ ಆಗಿರ್ತೀರಾ. ಸೊ ಯು ಡೋಂಟ್ ವಾಂಟ್ ಟು ಎಂಟರ್ ಇಟ್ ಅಗೈನ್. ಸೊ ಡೈರೆಕ್ಟ್ ಏನು ಮಾಡ್ಬೋದು, ಎನ್ರೋಲ್ ಅಂತ ಕೊಟ್ಟರೆ ಎನ್ರೋಲ್ ಆಗ್ತೀರಾ. ಸೊ ಡಿಸ್ಕ್ರಿಪ್ಷನ್ ಪಕ್ಕದಲ್ಲಿ ಸಬ್ಜೆಕ್ಟ್ಸ್ ಅನ್ನೋ ಒಂದು ಐಕಾನ್ ಇದೆ ಅಲ್ವಾ, ಆ ಟ್ಯಾಬನ್ನು ಕ್ಲಿಕ್ ಮಾಡಿದ್ರೆ ಯು ವಿಲ್ ಸಿ ಆಲ್ ದ ಸಬ್ಜೆಕ್ಟ್ಸ್. ಇಫ್ ಯು ಗೋ ಟು ದ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ ಯು ವಿಲ್ ಗೆಟ್ ದ ನೋಟ್ಸ್ ಆ್ಯಂಡ್ ದ ಕ್ಲಾಸಸ್. ಅಂದರೆ ಅದಕ್ಕೆ ರಿಲೇಟೆಡ್ ಆಗಿರೋ DPP ಮತ್ತು ನೋಟ್ಸ್ಗಳು ನಿಮಗೆ ಸಿಗುತ್ತೆ. ಓಕೆ, ಸೊ ಇಟ್ ಈಸ್ ಆಲ್ ಅಬೌಟ್ ದ ಬ್ಯಾಚ್ ಎಕ್ಸ್ಪ್ಲೋರಿಂಗ್. ಮತ್ತು ಎಕ್ಸ್ಟ್ರಾ ಕ್ವಶನ್ಸ್ಗಳಿದ್ರು ಕೂಡ ನಿಮ್ಗೆ ಅಲ್ಲೇ FAQs ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ನೋಡೋಣ ಇವತ್ತಿನ ಟಾಪಿಕಲ್ಲಿ ಏನು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ಇಂಪ್ರೂವ್ಮೆಂಟ್ ಇನ್ ಕ್ರಾಪ್ ಈಲ್ಡ್ಸ್. ಯಾವ ಥರ ಕ್ರಾಪ್ ಈಲ್ಡನ್ನು ಇಂಪ್ರೂವ್ ಮಾಡಬೇಕು, ಮತ್ತು ಇಂಪ್ರೂವ್ಮೆಂಟ್ಸ್ ಯಾವ ಥರ ಆಗಿದೆ. ಮ್ಯಾನೇಜ್ಮೆಂಟನ್ನು ನಾವು ಡಿಫ್ರೆಂಟ್ ಮಾಡ್ಕೊಂಡಿದ್ದೀವಿ ಇವತ್ತಲ್ವಾ. ಕನ್ವೆನ್ಷನಲ್ ಮ್ಯಾನೇಜ್ಮೆಂಟ್ಸ್ ಆರ್ ಕ್ವೈಟ್ ಡಿಫ್ರೆಂಟ್. ಟುಡೇ ವಿ ಆರ್ ಯೂಸಿಂಗ್ ಸಮ್ ಮಾಡರ್ನ್ ಟೆಕ್ನಿಕ್ಸ್ ಟು ಇಂಪ್ರೂವ್ ದ ಈಲ್ಡ್. ಓಕೆ, ಕ್ರಾಪ್ ಈಲ್ಡ್. ಸೊ ಕ್ರಾಪ್ ವೆರೈಟಿ ಆ್ಯಂಡ್ ಇಂಪ್ರೂವ್ಮೆಂಟ್ಸ್, ಕ್ರಾಪ್ ವೆರೈಟೀಸ್ ಆ್ಯಂಡ್ ದೇರ್ ಇಂಪ್ರೂವ್ಮೆಂಟ್ಸ್, ಕ್ರಾಪ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಸೊ ಇಷ್ಟೂ ಕೂಡ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ತೀವಿ. ಓಕೆನಾ? ಲೆಟ್ಸ್ ಬಿಗಿನ್. ಹಿಯರ್ ಇಟ್ ಈಸ್ ದ ಟಾಪಿಕ್. ಏನಿದೆ? ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್. ಯಾವ ಥರ ಇಂಪ್ರೂವ್ಮೆಂಟ್ ಆಗಿದ್ದೆ ನಾನು ಅವಾಗಲೇ ಹೇಳಿದೆ. ಇದು ಇಂಟ್ರೊಡಕ್ಷನ್ ಇವಾಗ ಫಸ್ಟ್ ಪೇಜಲ್ಲಿ ಇರೋದು. ಓಕೆನಾ? ಸೊ ಅದಾದ್ಮೇಲೆ ನಿಮಗೆ ಕ್ರಾಪ್ ವೆರೈಟೀಸ್ ಮ್ಯಾನೇಜ್ಮೆಂಟ್ ಆಗ್ಬೋದು, ಪ್ರೊಡಕ್ಷನ್ ಮತ್ತು ಪ್ರೊಟೆಕ್ಷನ್, ಅನಿಮಲ್ ಹಸ್ಬೆಂಡ್ರಿ 1 by 1 ಬರ್ತಾ ಹೋಗುತ್ತೆ. ಇಂಡಿಯಾಸ್ ಪಾಪ್ಯುಲೇಷನ್ ನಿಮ್ಗೆ ಗೊತ್ತಿದೆ, ಮೋರ್ ದೆನ್ 1 billion. ಇಟ್ ಇಸ್ ನಿಯರ್ಲಿ ಅಬೌಟ್ 1.4 billion. 140 ಕೋಟಿ ಇದೆ ಅಲ್ವಾ. ಸೊ ಅಲ್ಲಿಗೆ 1 billion, more than 1 billion, and it's still growing. Raising demand for food and grains. ನೋಡಿ, as the population increases, the demands for the food also increases. ಅದು ಕೂಡ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. Limited and expansion must increase the production efficiency. Production ಎಫಿಷಿಯನ್ಸಿಯನ್ನು ನಾವು ಜಾಸ್ತಿ ಮಾಡಬೇಕು. ಈಗ ಗ್ರೋಯಿಂಗ್ ಪಾಪ್ಯುಲೇಷನ್ ಈ ಥರ ಇರುತ್ತೆ, ಎಕ್ಸ್ಪೋನೆನ್ಷಿಯಲ್ ಆಗಿರುತ್ತೆ. ಅದೇ ನಾವು ಪ್ರೊಡಕ್ಷನ್ ಕಡಿಮೆ ಇದ್ದಾಗಂತೆ ಮೋಸ್ಟ್ ಆಫ್ ದ ಪೀಪಲ್ ಆರ್ ನಾಟ್ ಗೆಟಿಂಗ್ ಫುಡ್. ದಟ್ ಲೀಡ್ಸ್ ಟು ಮಾಲ್ ನ್ಯೂಟ್ರಿಷನ್, ದಟ್ ಲೀಡ್ಸ್ ಟು ಡೆತ್ ಆಸ್ ವೆಲ್. ಕೆಲವು ಸಲ ಏನಾಗುತ್ತೆ, ದೇ ಆರ್ ಏಬಲ್ ಟು ಗೆಟ್ ಓನ್ಲಿ 2 meals ಆರ್ 1 meal per day. ಆ ಥರ ಆಗಬಾರ್ದಲ್ವಾ, 3 meals ಕರೆಕ್ಟ್ ಆಗಿರ್ಬೇಕಲ್ವಾ. ಅದಕ್ಕೆ ಆ ಪ್ರೊಡಕ್ಷನ್ ಅನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ. ಸೊ ಗ್ರೀನ್ ರೆವಲ್ಯೂಷನ್ ಅಂತ ಕೇಳಿದ್ದೀರಾ? ಗ್ರೀನ್ ರೆವಲ್ಯೂಷನ್, ಯೆಲ್ಲೋ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಕೇಳಿರ್ಬೋದು ನೀವು. ಸೊ ಗ್ರೀನ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ರಿಲೇಟೆಡ್ ಟು ದ ಪ್ರೊಡಕ್ಷನ್ ಆಫ್ ಮೋರ್ ಗ್ರೀನ್ಸ್, ರಿಲೇಟೆಡ್ ಟು ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್. ಕ್ರಾಪ್ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡೋದಕ್ಕೆ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ. ಗ್ರೀನ್ ರೆಪ್ರೆಸೆಂಟ್ಸ್ ಪ್ಲಾಂಟ್ಸ್. ಅದೇ ತರ ವೈಟ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಸೊ ಇನ್ಕ್ರೀಸ್ ಇನ್ ದ ಪ್ರೊಡಕ್ಷನ್ ಆಫ್ ಮಿಲ್ಕ್, ಬೆಟರ್ ಮಿಲ್ಕ್ ಅವೈಲಬಿಲಿಟಿ. ಸೊ ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನ ನಾವು ಗ್ರೀನ್ ರೆವಲ್ಯೂಷನ್ ಫಾದರ್ ಅಂತ ಕರೆದ್ರೆ ಇಂಡಿಯಾದಲ್ಲಿ. ವೈಟ್ ರೆವಲ್ಯೂಷನ್ ಫಾದರ್ ಯಾರ್ಯಾರಾಗಿರ್ತಾರೆ? ಡಾಕ್ಟರ್ MS ವರ್ಗೀಸ್ ಕುರಿಯನ್, ಡಾಕ್ಟರ್ ವರ್ಗೀಸ್ ಕುರಿಯನ್ ಆಗಿರ್ತಾರೆ. ಓಕೆ, ಸೊ ಹಾಗಾಗಿ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್. ಬೈ ದೀಸ್ ರೆವಲ್ಯೂಷನ್ ವಿ ಹಾವ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಕ್ರಾಪ್ಸ್, ವಿ ಹಾವ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಮಿಲ್ಕ್. ಅಂಡ್ ಆಲ್ಸೋ ಇನ್ನೊಂದು ಬರುತ್ತೆ ಇವಾಗ, ಬ್ಲೂ ರೆವಲ್ಯೂಷನ್ ಅಂತ. ಬ್ಲೂ ರೆವಲ್ಯೂಷನ್ ಅಂತ ಹೇಳಿದ್ರೆ ಆಕ್ವಾಕಲ್ಚರ್, related to increase in the production of aquatic animals in terms of food. ಅಂದರೆ ಅವುಗಳು ಆಕ್ವಾಕಲ್ಚರ್ ಅನ್ನ ಜಾಸ್ತಿ ಮಾಡೋದು. ಓಕೆ, ಸೊ ಈ ಥರ ಇರುತ್ತೆ. ಸೊ ಓವರ್ ಯೂಸ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ರಿಸ್ಕ್ ಎನ್ವೈರನ್ಮೆಂಟಲ್ ಇಂಬ್ಯಾಲೆನ್ಸ್. ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ರೆ ನ್ಯಾಚುರಲ್ ಇಂಬ್ಯಾಲೆನ್ಸ್ ಆಗೋ ಚಾನ್ಸಸ್ಗಳಿರುತ್ತೆ ಅಲ್ವಾ. ಅದಕ್ಕೆ ನಾವು ಸ್ವಲ್ಪ ಕ್ರಿಯೇಟ್ ಮಾಡಬೇಕು. ವಿ ನೀಡ್ ಟು ಗಿವ್ ಸಮಥಿಂಗ್ ಟು ದ ನೇಚರ್ ಆಸ್ ವೆಲ್.
ಸೊ ಪ್ಯಾರಲಲ್ಲಿ ವಿ ಹ್ಯಾವ್ ಟು ಹೆಲ್ಪ್ ದ ನೇಚರ್, ನೇಚರ್ ಇಸ್ ಆಲ್ವೇಸ್ ಹೆಲ್ಪಿಂಗ್ ಅಸ್. ಓಕೆ, ನೆಕ್ಸ್ಟ್ ನಾವು ಹೆಲ್ಪ್ ಮಾಡೋಷ್ಟು ದೊಡ್ಡವರಲ್ಲ, ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಹಂಗರ್ ಅಂಡ್ ಮಾಲ್ ನ್ಯೂಟ್ರಿಷನ್ ನಾಟ್ ಸಾಲ್ವ್ಡ್ ಬೈ ದ ಗ್ರೈನ್ ಸ್ಟೋರೇಜ್. ಹಂಗರ್ ಮತ್ತೆ ಮಾಲ್ ನ್ಯೂಟ್ರಿಷನ್, ಸೊ ದೀಸ್ ಆರ್ ದ ಟೂ ಥಿಂಗ್ಸ್ ವಿ ಆರ್ ಫೇಸಿಂಗ್ ಇನ್ ಇಂಡಿಯಾ ಟುಡೇ. ಅಂದ್ರೆ ಹಸಿವು ಜಾಸ್ತಿ ಆಗಿರುತ್ತೆ, ಕೆಲವರಲ್ಲಿ ಊಟನೇ ಇರೋಲ್ಲ, ಇನ್ನು ಕೆಲವರಿಗೆ ಮಾಲ್ ನ್ಯೂಟ್ರಿಷನ್ ಅಂದ್ರೆ ದ ಪ್ರೋಟೀನ್ಸ್, ಮಿನರಲ್ಸ್ ಅಂಡ್ ಸಮ್ ಆಫ್ ದ ವಿಟಮಿನ್ಸ್ ಆರ್ ನಾಟ್ ಪ್ರೆಸೆಂಟ್ ಇನ್ ದೇರ್ ಫುಡ್, ನಾಟ್ ಸಾಲ್ವ್ಡ್ ಬೈ ದ ಗ್ರೈನ್ ಸ್ಟೋರೇಜ್. ಸ್ಟೋರ್ ಮಾಡಿದ್ರೆ ಆಗೋದಿಲ್ಲ, ಅದು ನೀಡ್ ಆಕ್ಸೆಸ್ ಪ್ಲಸ್ ಅಫೋರ್ಡಬಿಲಿಟಿ. ಅದನ್ನ ಸ್ಟೋರ್ ಮಾಡೋದ್ರ ಜೊತೆಗೆ ಬೇರೆಯವರಿಗೆ ಸಿಗೋ ತರ ಮಾಡಬೇಕು, ಅಫೋರ್ಡಬಿಲಿಟಿ ಎಲ್ರಿಗೂ ಸಿಗೋ ತರ ಮಾಡಬೇಕು. ಓಕೆನಾ? ಸೊ ಈಗ ನಮ್ಮ ಹತ್ರ ದುಡ್ಡಿದೆ ಅಂತ ಆಗಲ್ಲ, ಅದನ್ನ ಎಕ್ಸ್ಚೇಂಜ್ ಮಾಡ್ತಾ ಇರಬೇಕು. ಅದೇ ರೀತಿಯಲ್ಲಿ ಕೂಡ ಇರೋದು, ಫುಡ್ ಇದ್ರೆ ಆಗಲ್ಲ, ಫುಡ್ ಅನ್ನ ಎಲ್ರಿಗೂ ಕೂಡ ಸಿಗೋ ತರ ಮಾಡಬೇಕು. ಸೊ ಅಡಾಪ್ಟ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಇನ್ ಫಾರ್ಮಿಂಗ್ ಅಂಡ್ ಅನಿಮಲ್ ಹಸ್ಬೆಂಡ್ರಿ, ಯೂಸ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಫಾರ್ ಹೈ ಈಲ್ಡ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮೆಥಡ್ಗಳನ್ನ ಯೂಸ್ ಮಾಡಬೇಕು ಟು ಗೆಟ್ ಮೋರ್ ಈಲ್ಡ್, ಜಾಸ್ತಿ ಬೆಳೆ ಬೇಕು ಅಂತ ಹೇಳಿದ್ರೆ. ಸೊ ಎಂಕರೇಜ್ ಮಿಕ್ಸ್ಡ್ ಫಾರ್ಮಿಂಗ್. ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ತರ ಬರುತ್ತೆ ಅಲ್ವಾ, ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಬರುತ್ತೆ, ಅಂದ್ರೆ ಆಲ್ಟರ್ನೇಟಿವ್ ಆಗಿ ಅದು ಬೇರೆ ಇರುತ್ತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬೇರೆ ಬೇರೆ ಬೆಳೆಗಳನ್ನ ಒಟ್ಟಿಗೆ ಬೆಳೆಯೋದು ಅಂತ ಅರ್ಥ. ಸೊ ಫಿಶರೀಸ್, ಬೀ ಕೀಪಿಂಗ್, ಮತ್ತೆ ಅಗ್ರಿಕಲ್ಚರ್, ಲೈಫ್ ಸ್ಟಾಕ್. ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಎವ್ರಿಥಿಂಗ್, ಇಟ್ ಇಸ್ ಆರ್ಟ್ ಅಂಡ್ ಸೈನ್ಸ್ ಆಫ್ ಡೊಮೆಸ್ಟಿಕೇಟಿಂಗ್ ಅನಿಮಲ್ಸ್. ಇದೊಂದು ಸೈನ್ಸ್ ಆಗಿರುತ್ತೆ, ಆರ್ಟ್ ಆಗಿರುತ್ತೆ, ಡೊಮೆಸ್ಟಿಕೇಟಿಂಗ್ ಅನಿಮಲ್ಸ್ ಆಗಿರುತ್ತೆ, ಅಂಡ್ ಡೆವಲಪಿಂಗ್ ಕ್ರಾಪ್ಸ್ಗಳನ್ನು ಕೂಡ ಡೆವಲಪ್, ಎಲ್ಲವೂ ಸೇರಿದ್ರೆ ಅಗ್ರಿಕಲ್ಚರೇ ಆಗಿರುತ್ತೆ ಅದು. ಓಕೆ, ಸೊ ಇಂಪ್ರೂವ್ಸ್ ಫಾರ್ಮರ್ಸ್ ಇನ್ಕಮ್ ಫಾರ್ ರಿಯಲ್ ಫುಡ್ ಸೆಕ್ಯೂರಿಟಿ. ಸೊ ಇದಿಷ್ಟು ಇಂಟ್ರೊಡಕ್ಷನ್ ಆಯ್ತು. ಸೊ ಇವಾಗ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಇಂಪ್ರೂವ್ಮೆಂಟ್ ಇನ್ ಕ್ರಾಪ್ ಈಲ್ಡ್, ಯಾವ ತರ ಇಂಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೀರಿಯಲ್ಸ್ ಸಚ್ ಆಸ್ ಅ ವೀಟ್. ಈಗ ನಮಗೆ 3 ತರ ಫುಡ್ ಇರುತ್ತೆ, ನೆನಪಿದೆಯಾ? ಅಬ್ಸರ್ವ್ ಮಾಡಿ, ಇಲ್ಲಿ ದೇರ್ ಆರ್ 3 ಮೇನ್ ಟೈಪ್ಸ್ ಆಫ್ ಫುಡ್, ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಫುಡ್. ವಿಟಮಿನ್ಸ್, ಮಿನರಲ್ಸ್, ರಫೇಜಸ್ ನಾನು ಇಲ್ಲಿ ಆಡ್ ಮಾಡ್ತಾ ಇಲ್ಲ. ಅದನ್ನ ಬಿಟ್ರೆ ಕಾರ್ಬೋಹೈಡ್ರೇಟ್, ಲಿಪಿಡ್ ಅಂಡ್ ಪ್ರೋಟೀನ್ಸ್ ಅಂತ ಇರುತ್ತೆ. ಸೊ ಕೆಲವು ಕಾರ್ಬೋಹೈಡ್ರೇಟ್ ಫುಡ್ ಇರುತ್ತೆ ಅಲ್ವಾ, ವಿಚ್ ಪ್ರೊವೈಡ್ಸ್ ದ ಎನರ್ಜಿ, ಅದು ನಮಗೆ ಎನರ್ಜಿಯನ್ನ ಪ್ರೊವೈಡ್ ಮಾಡುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ದ ಎನರ್ಜಿ ಫುಡ್. ಎಲ್ಲಿ ಸಿಗುತ್ತೆ ಕಾರ್ಬೋಹೈಡ್ರೇಟ್ಸ್? ದೇ ಆರ್ ಯೂಶುವಲಿ ಪ್ರೆಸೆಂಟ್ ಇನ್ ಸೀರಿಯಲ್ಸ್ ಸಚ್ ಆಸ್ ವೀಟ್, ರೈಸ್, ಮೇಜ್, ಮಿಲ್ಲೆಟ್ಸ್ ಅಂಡ್ ಸಾರ್ಗಮ್, ಇಲ್ಲೆಲ್ಲ ಸಿಗುತ್ತೆ. ಅದೇ ಕೆಲವು ಪ್ರೋಟೀನ್ ಫುಡ್ ಇರುತ್ತೆ. ಪ್ರೋಟೀನ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಬಿಲ್ಡಿಂಗ್ ದ ಬಾಡಿ. ಇದು ಮಸಲ್ ಸ್ಟ್ರೆಂತ್ ಅನ್ನ ಜಾಸ್ತಿ ಮಾಡುತ್ತೆ, ಬಾಡಿಯನ್ನ ಬಿಲ್ಡ್ ಮಾಡುತ್ತೆ. ಓಕೆನಾ? ಸೊ ನಿಮಗೆ ಪ್ರೋಟೀನ್ ಸಿಗ್ಬೇಕು ಅಂತ ಹೇಳಿದ್ರೆ ಸಿಹಿಯ ಎಲ್ಲಿ ಗ್ರೀನ್ ಗ್ರಾಮ್ ಅಲ್ಲಿ, ಬ್ಲ್ಯಾಕ್ ಗ್ರಾಮ್, ಪೀ, ಗ್ರಾಮ್ಸ್, ಪಿಜನ್ ಪೀ ಅಲ್ಲಿ, ಲೆಂಟಿಲ್ ಅಲ್ಲಿ, ಸೊ ಇದ್ರಲ್ಲೆಲ್ಲ ನಮಗೆ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ಅಂಡ್ ಕಾರ್ಬೋಹೈಡ್ರೇಟ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತಾ? ಪ್ರೋಟೀನ್ ಇಸ್ ಅ ಬಾಡಿ ಬಿಲ್ಡಿಂಗ್ ಫುಡ್ ಅಂಡ್ ಕಾರ್ಬೋಹೈಡ್ರೇಟ್ ಇಸ್ ವಾಟ್? ಇಟ್ ಈಸ್ ಅ ಎನರ್ಜಿ ಫುಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ನೋಡಿದ್ರೆ ಅಂಡ್ ಆಯಿಲ್ ಸೀಡ್ಸ್. ನೋಡಿ, ಇವಾಗ ಫ್ಯಾಟ್ ಬೇಕು ನಮ್ಮ ಬಾಡಿಗೆ, ಲಿಪಿಡ್ ಬೇಕು. ಆಯಿಲ್ ಸೀಡ್ಸ್ ಇನ್ಕ್ಲೂಡಿಂಗ್ ಸಾಯ್ಬೀನ್, ಗ್ರೌಂಡ್ ನಟ್, ಸೆಸೆಮೆ ಅಂಡ್ ಕ್ಯಾಸ್ಟರ್, ಮಸ್ಟರ್ಡ್, linseed and sunflower provide the fat. So fat is also one of the energy food, body building food and protective food ಯಾವ್ಯಾವುದು? ಅದನ್ನ ನಾವು ವಿಟಮಿನ್ಸ್ ಮತ್ತೆ ಮಿನರಲ್ಸ್ ಅಂತ ಹೇಳ್ತೀವಿ. ಅಂಡ್ ಸಪೋರ್ಟಿವ್ ಫುಡ್ ಯಾವ್ದಾಗಿರುತ್ತೆ? ದಟ್ಸ್ ದ ರಫೇಜಸ್. ಓಕೆ, ನೆಕ್ಸ್ಟ್ ವೆಜಿಟೇಬಲ್ಸ್, ಸ್ಪೈಸಸ್ ಅಂಡ್ ಫ್ರೂಟ್ಸ್ ಪ್ರೊವೈಡ್ಸ್ ವೈಟಮಿನ್ಸ್ ಅಂಡ್ ಮಿನರಲ್ಸ್. ನಮಗೆ ವೈಟಮಿನ್ಸ್ ಮತ್ತೆ ಮಿನರಲ್ಸ್ ಗಳನ್ನ ಪ್ರೊವೈಡ್ ಮಾಡೋದು ವೆಜಿಟೇಬಲ್ಸ್ಗಳು, ಸ್ಪೈಸಸ್ ಮತ್ತೆ ಫ್ರೂಟ್ಸ್ಗಳು. ಅಂಡ್ ಇನ್ ಅಡಿಷನ್ ಟು ದಟ್ ಸ್ಮಾಲ್ ಅಮೌಂಟ್ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಅಂಡ್ ಫ್ಯಾಟ್ಸ್. ಅದರಿಂದ ನಮಗೆ ಸ್ಮಾಲ್ ಅಮೌಂಟ್ ಆಫ್ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಇನ್ ಅಡಿಷನ್ ಟು these food crops, fodder crops like burzing, oat and Sudan grass raised to food for the livestock. ಅಂತ ಹೇಳಿದ್ರೆ ಈಗ ನಾವು ಏನೋ ಒಂದು ಡೊಮೆಸ್ಟಿಕೇಟ್ ಮಾಡ್ತಾ ಇರ್ತೀವಿ ಅನಿಮಲ್ಸ್ ಗಳನ್ನ. ಫಾರ್ ದೋಸ್ ಅನಿಮಲ್ಸ್ ವಿ ನೀಡ್ ಸಮ್ ಫಾಡರ್. ನಮ್ಮದು ಫುಡ್, ಅದು ಫಾಡರ್. ದ ಫುಡ್ ಆಫ್ ಅನಿಮಲ್ಸ್ ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಫಾಡರ್. ಅದನ್ನೆಲ್ಲ ಎಲ್ಲಿಂದ ಸಿಗುತ್ತೆ ಅಂತ ಹೇಳಿದ್ರೆ ಈ ಕೆಲವು ಪ್ಲಾಂಟ್ಸ್ ಗಳಿಂದ ನಮಗೆ ಸಿಗುತ್ತೆ. ಓಕೆನಾ? ಸೊ foods are of mainly 3 types: energy food, body building food, protective food. ಎನರ್ಜಿ ಫುಡ್ ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತು. ಬಾಡಿ ಬಿಲ್ಡಿಂಗ್ ಫುಡ್ ಪ್ರೋಟೀನ್ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಯ್ತಲ್ವಾ? ಆಲ್ಮೋಸ್ಟ್ ನಾವು ಕಾಳುಗಳು ಏನ್ ತಿಂತೀವಿ ಅಲ್ಲೆಲ್ಲ ಸಿಗುತ್ತೆ, ಗ್ರೀನ್ಸ್ ಅಲ್ಲಿ ಸಿಗುತ್ತೆ. ಇನ್ನು ವಿಟಮಿನ್ಸ್ ಮತ್ತೆ ಮಿನರಲ್ಸ್ಗಳು ಪ್ರೊಟೆಕ್ಟಿವ್ ಫುಡ್. ಸೊ ದಟ್ಸ್ ವಿ ಆರ್ ಗೆಟಿಂಗ್ ಫ್ರಮ್ ದ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂಡ್ ಸ್ಪೈಸಸ್. ಓಕೆ, ನೆಕ್ಸ್ಟ್ ಒನ್, ಇಂಪ್ರೂವ್ಮೆಂಟ್ ಇನ್
ಕ್ರಾಪ್ ಈಲ್ಡ್, ಸ್ವಲ್ಪ ಅದೇ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ಇವಾಗ. ಓಕೆ, ಸೊ ಏನಿದೆ ಇಲ್ಲಿ, ಡಿಫ್ರೆಂಟ್ ಕ್ರಾಪ್ಸ್ ರಿಕ್ವೈರ್ಸ್ ಡಿಫ್ರೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್. ಇದನ್ನ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ. ರಾಬಿ ಕ್ರಾಪ್ ಅಂತ ಹೇಳಿದ್ರೇನು ಮತ್ತೆ ಖಾರಿಫ್ ಕ್ರಾಪ್ ಅಂತ ಹೇಳಿದ್ರೇನು ಅಬ್ಸರ್ವ್ ಮಾಡಿದೀರಾ? ಖಾರಿಫ್ ಸೀಸನ್ ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ರಾಬಿ ಸೀಸನ್, ರಾಬಿ ಅಂತ ಹೇಳ್ತೀವಿ. ರಾಬಿ ಕ್ರಾಪ್ಸ್ ಅಂಡ್ ಖಾರಿಫ್ ಕ್ರಾಪ್ಸ್, ಆ ಸೀಸನ್ ಅಲ್ಲಿ ಬೆಳೆಯೋ ಕ್ರಾಪ್ಸ್ ಗಳಿಗೆ ಆ ಪರ್ಟಿಕ್ಯುಲರ್ ನೇಮ್ ಇಟ್ಟಿರ್ತೀವಿ. ಡಿಫ್ರೆಂಟ್ ಕ್ರಾಪ್ಸ್ ರಿಕ್ವೈರ್ಸ್ ಡಿಫ್ರೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್, ಟೆಂಪರೇಚರ್ ಅಂಡ್ ಫೋಟೋ ಪೀರಿಯಡ್ಸ್. ಇಲ್ಲಿ ನೋಡೋಣ ಇವಾಗ ಫೋಟೋ ಪೀರಿಯಡ್ಸ್ ಅಂದ್ರೆ ಏನು. ಅವೈಲಬಿಲಿಟಿ ಆಫ್ ದ ಲೈಟ್ ಟು ದ ಪ್ಲಾಂಟ್ಸ್, ಎಷ್ಟು ಸಮಯ ಲೈಟ್ ಸಿಗುತ್ತೆ ಅವುಗಳಿಗೆ, ಅದನ್ನ ಫೋಟೋ ಪೀರಿಯಡ್ ಅಂತ ಹೇಳ್ತೀವಿ. ದೇರ್ ಗ್ರೋತ್ ಅಂಡ್ ಕಂಪ್ಲೀಷನ್ ಆಫ್ ದೇರ್ ಲೈಫ್ ಸೈಕಲ್, ಅವುಗಳ ಗ್ರೋತು ಮತ್ತೆ ಅವುಗಳ ಲೈಫ್ ಸೈಕಲ್ ಏನಿರುತ್ತೆ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ರೆ ಕ್ಲೈಮೇಟ್, ಟೆಂಪರೇಚರ್ ಮತ್ತೆ ಫೋಟೋ ಪೀರಿಯಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫೋಟೋ ಪೀರಿಯಡ್ಸ್ ಅಂದ್ರೆ ಏನು ಆಗಿದ್ರೆ, ಆರ್ ದ ರಿಲೇಟೆಡ್ ಟು ದ ಡ್ಯೂರೇಷನ್ ಆಫ್ ದ ಸನ್ಲೈಟ್, ವಿಚ್ ಇಸ್ ರಿಕ್ವೈರ್ಡ್ ಬೈ ದ ಪ್ಲಾಂಟ್, ಎಷ್ಟೊತ್ತು ಅದಕ್ಕೆ ಸಿಗುತ್ತೆ. ಗ್ರೋತ್ ಆಫ್ ಪ್ಲಾಂಟ್ಸ್ ಅಂಡ್ ಫ್ಲವರಿಂಗ್ಸ್ ಆರ್ ಡಿಪೆಂಡ್ಸ್ ಆನ್ ದ ಸನ್ಲೈಟ್. ಪ್ಲಾಂಟ್ಸ್ ಗ್ರೋತ್ ಆಗಬೇಕು ಅಂದ್ರೆ ಸನ್ಲೈಟ್ ಬೇಕು, ಅದು ಫ್ಲವರಿಂಗ್ ಆಗಬೇಕು ಅಂದ್ರೆ ಸನ್ಲೈಟ್ ಬೇಕು. ಫ್ಲವರ್ ಆಗಲಿಲ್ಲ ಅಂತ ಹೇಳಿದ್ರೆ ಪಾಲಿನೇಷನ್ ಆಗಲ್ಲ, ಪಾಲಿನೇಷನ್ ಇಲ್ಲ ಅಂತ ಹೇಳಿದ್ರೆ ಅಗೈನ್ ಫರ್ಟಿಲೈಸೇಷನ್ ಇಲ್ಲ, ನೆಕ್ಸ್ಟ್ ಜನರೇಷನ್ ಇಲ್ಲ. ಸೊ ದಟ್ಸ್ ವೈ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ದೇರ್ ಆರ್ ಸಮ್ ಕ್ರಾಪ್ಸ್, ಕೆಲವು ಕ್ರಾಪ್ಸ್ಗಳು ಇರುತ್ತೆ ನೋಡಿ ಈಗ. ಸೊ ವಿಚ್ ಗ್ರೋನ್ ಇನ್ ರೈನಿ ಸೀಸನ್, ದ ಕ್ರಾಪ್ಸ್ ವಿಚ್ ಗ್ರೋನ್ ಇನ್ ರೈನಿ ಸೀಸನ್ಸ್ ಆರ್ ಕಾಮನ್ಲಿ ಕಾಲ್ಡ್ ಖಾರಿಫ್ ಸೀಸನ್ ಆರ್ ಖಾರಿಫ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಫ್ರಮ್ ದ ಮಂತ್ ಆಫ್ ಜೂನ್ ಟು ಅಕ್ಟೋಬರ್, ಹೌದಾ, ಜೂನ್ ಟು ಅಕ್ಟೋಬರ್ ರೈನ್ ಇರುತ್ತೆ ಅಲ್ವಾ, ಅದಕ್ಕಿಂತ ಮುಂಚೆನೆ ಶುರು ಆಗ್ಬಿಡುತ್ತೆ ಕೆಲವು ಬಾರಿ. ಮುಂಗಾರು ಮಳೆ ಅಂತ ಕೇಳಿರ್ತೀರ ನೀವು, ಸಿನಿಮಾ ಅಲ್ಲ ಬಟ್ ಇಲ್ಲಿ ಬಂದಾಗ ಬೇಗ ಶುರು ಆಗೋದು. ಸೊ ನೆಕ್ಸ್ಟ್ ಪ್ಯಾಡಿ, ಸಾಯ್ಬೀನ್, ಪಿಜನ್ ಪಿ, ಮೇಜ್, ಕಾಟನ್, ಗ್ರೀನ್ ಗ್ರಾಮ್, ಬ್ಲ್ಯಾಕ್ ಗ್ರಾಮ್ ಅಂಡ್ ಖಾರಿಫ್ ಕ್ರಾಪ್ಸ್, ಖಾರಿಫ್ ಕ್ರಾಪ್, ಇವೆಲ್ಲ ಖಾರಿಫ್ ಕ್ರಾಪ್ಗಳಾಗಿರುತ್ತೆ. ಬಿಕಾಸ್ ಖಾರಿಫ್ ಅಂತ ಹೇಳಿದ್ರೆ ರೈನಿ ಸೀಸನ್ ಅಲ್ಲಿ ಬೆಳೆಯೋ ಕೆಲವು ಏನು ಬೆಳೆಗಳು. ನೆಕ್ಸ್ಟ್ ಸಮ್ ಕ್ರಾಪ್ಸ್ ಗ್ರೋನ್ ಇನ್ ವಿಂಟರ್ ಸೀಸನ್ ಅಲ್ಲಿ, ಚಳಿಗಾಲದಲ್ಲಿ ಬೆಳೆಯೋದಕ್ಕೆ ಶುರು ಮಾಡ್ತೀವಿ. ಸೊ ಫ್ರಮ್ ನವೆಂಬರ್ ಟು ಏಪ್ರಿಲ್ ಆದ್ಮೇಲೆ ಸಮ್ಮರ್ ಬಂದ್ಬಿಡುತ್ತಲ್ವಾ. ಸೊ ನೆಕ್ಸ್ಟ್ ವೀಟ್, ಗ್ರಾಮ್, ಪೀಸ್, ಮಸ್ಟರ್ಡ್, ಲಿನ್ಸಿಡ್ ಅಂಡ್ ಆಲ್ ದೀಸ್ ಆರ್ ರಾಬಿ ಕ್ರಾಪ್ಸ್. ಇವೆಲ್ಲ ರಾಬಿ ಕ್ರಾಪ್ಸ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ಪ್ಲಾಂಟ್ಸ್ ಗ್ರೋ ಆಗಬೇಕು ಅಂತ ಹೇಳಿದ್ರೆ, ನಾವು ಕ್ರಾಪ್ ಅನ್ನ ಬೆಳಿಬೇಕು ಅಂತ ಹೇಳಿದ್ರೆ ದೇ ಡಿಪೆಂಡ್ಸ್ ಆನ್ ಸಮ್ ಕಂಡೀಷನ್ಸ್, ಕ್ಲೈಮ್ಯಾಟಿಕ್ ಕಂಡೀಷನ್ಸ್, ಟೆಂಪರೇಚರ್ ಅಂಡ್ ಫೋಟೋ ಪೀರಿಯಡ್ಸ್. ಸೊ ಬೇಸ್ಡ್ ಆನ್ ದಟ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್ ಆಸ್ ಎ ಖಾರಿಫ್ ಕ್ರಾಪ್ ಅಂಡ್ ರಾಬಿ ಕ್ರಾಪ್. ಖಾರಿಫ್ ಅಂತ ಹೇಳಿದ್ರೆ ರೈನಿ ಸೀಸನ್, ವಿಂಟರ್ ಸೀಸನ್ ಅಲ್ಲಿ ಬೆಳೆದ್ರೆ ಅದು ರಾಬಿ ಕ್ರಾಪ್ ಆಗಿರುತ್ತೆ. ನೆಕ್ಸ್ಟ್, ಸೊ ದ ಪ್ರಾಕ್ಟೀಸ್ ಇನ್ವಾಲ್ವ್ಡ್ ಇನ್ ಫಾರ್ಮಿಂಗ್ ಅಲ್ಲಿ ಯಾವ್ಯಾವ ಪ್ರಾಕ್ಟೀಸ್ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳಿದ್ರೆ, ದ ಫಸ್ಟ್ ಹಾಗೆ ನೋಡಿ 3 ಸ್ಟೆಪ್ಗಳನ್ನ ಹೇಳ್ತಾ ಇದ್ದೀನಿ. ದ ಫಸ್ಟ್ ಈಸ್ ದ ಚಾಯ್ಸ್ ಆಫ್ ಸೀಡ್ ಫಾರ್ ಪ್ಲಾಂಟಿಂಗ್. ಸೀಡ್ ಸೆಲೆಕ್ಷನ್ ಕರೆಕ್ಟ್ ಆಗಿರಬೇಕು. ಆ ಸೀಡ್ ಏನಾಗಿರ್ಬೇಕು, ಹೆಲ್ದಿ ಆಗಿರಬೇಕು, ಹೌದಾ, ಹೆಲ್ದಿ ಆಗಿರಬೇಕು. ಅದ್ರ ಜೊತೆಗೆ ಡಿಸೀಸ್ ರೆಸಿಸ್ಟೆಂಟ್ ಆಗಿರಬೇಕು. ಸೊ ಈ ತರ ಇರುತ್ತೆ, ರೆಸಿಸ್ಟೆಂಟ್, ಯಾವುದೇ ತರ ರೋಗ ಇರಬಾರ್ದು ಅದಕ್ಕೆ. ಇದೆಲ್ಲ ನಾವು ಸೀಡ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಇಸ್ ದ ನರ್ಚರಿಂಗ್ ಆಫ್ ದ ಕ್ರಾಪ್ ಪ್ಲಾಂಟ್. ಒನ್ಸ್ ಯು ಪ್ಲಾಂಟ್ ದೆಮ್, ಅದು ಜರ್ಮಿನೇಟ್ ಆದ್ಮೇಲೆ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಹೌ ಯು ಆರ್ ನರ್ಚರಿಂಗ್ ದೆಮ್, ಹೌ ಯು ಆರ್ ಪ್ರೊಟೆಕ್ಟಿಂಗ್ ದೆಮ್, ಹೌ ಯು ಆರ್ ಕೇರಿಂಗ್ ದೆಮ್, ಯಾವ ತರ ಕೇರ್ ಮಾಡ್ತಾ ಇದೀವಿ ಅದನ್ನ. ಸೊ ಅವಾಗವಾಗ ಮ್ಯಾನ್ಯೂರ್ಸ್ ಮತ್ತೆ ಇಲ್ಲ ಅಂತ ಹೇಳಿದ್ರೆ ಬಯೋ ಫರ್ಟಿಲೈಸರ್ಸ್ಗಳೇನಂತ ಹೇಳ್ತೀವಿ, ಅಥವಾ ಅಗ್ರಿಕಲ್ಚರ್ ಅಲ್ಲಿ ಯೂಸ್ ಮಾಡೋ ಕೆಮಿಕಲ್ ಫರ್ಟಿಲೈಸರ್ಸ್ಗಳು ಯಾವ್ದಾದ್ರು ಆಗಲಿ ಹಾಕಬೇಕು, ನೀರ್ ಹಾಕ್ಬೇಕು, ಎಲ್ಲ ಇರುತ್ತೆ ಅಲ್ವಾ ಪರ್ಟಿಕ್ಯುಲರ್ ಸೀಸನ್ಗೆ ತಕ್ಕ ಹಾಗೆ. The third is the protection of the growing and harvested crop from the loss. ಆಗದೆ ಇರೋದ ನೋಡ್ಕೊಳ್ಬೇಕು. ವಾಟ್ ಎವರ್ ದಟ್ ವಿ ಆರ್ ಗ್ರೋಯಿಂಗ್ ದಟ್ ಮಸ್ಟ್ ಬಿ ಪ್ರೊಟೆಕ್ಟ್ ಮಾಡಬೇಕು. ಹಾರ್ವೆಸ್ಟ್ ಆಗುವಾಗ್ಲೂ ಕೂಡ ಅದನ್ನ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೂ ಕೂಡ ಲಾಸ್ ಆಗುತ್ತೆ, ಲಾಸ್ ಆಗದೆ ಇರೋ ತರ ನೋಡ್ಕೊಳ್ಬೇಕು. ಸೊ ದೀಸ್ ಆರ್ ದ 3 ಮೇನ್ ಪ್ರಾಕ್ಟೀಸಸ್ ಇನ್ವಾಲ್ವ್ಡ್ ಇನ್ ಫಾರ್ಮಿಂಗ್. ಓಕೆ, ಸೊ ನೆಕ್ಸ್ಟ್ ನೋಡಿದ್ರೆ ಕ್ರಾಪ್ ವೆರೈಟಿ ಇಂಪ್ರೂವ್ಮೆಂಟ್. ಸೊ ವೆರೈಟಿ ಇಂಪ್ರೂವ್ಮೆಂಟ್ ಯಾವ ತರ ಇದೆ, ವೆರೈಟೀಸ್ ಅಂತ ಹೇಳಿದ್ರೆ, ಸೊ ಡಿಫರೆಂಟ್ ಟೈಪ್ಸ್, ಡಿಫರೆಂಟ್ ಕ್ರಾಪ್ಸ್ ಹ್ಯಾವ್ ಡಿಫರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ವಿಚ್ ಆರ್ ಡಿಫರ್ ವಿತ್ ರೆಸ್ಪೆಕ್ಟ್ ಟು ದರ್ ಕ್ಯಾರೆಕ್ಟರಿಸ್ಟಿಕ್ಸ್. ಕೆಲವು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ವೆರೈಟೀಸ್ ಆರ್ ಸ್ಟ್ರೈನ್ಸ್ ಆಫ್ ಕ್ರಾಪ್ಸ್ ಕ್ಯಾನ್ ಬಿ ಸೆಲೆಕ್ಟೆಡ್ ಬೈ ಬ್ರೀಡಿಂಗ್ ಆಫ್ ವೇರಿಯಸ್ ಯೂಸ್ಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಸಚ್ ಆಸ್ ಡಿಸೀಸ್ ರೆಸಿಸ್ಟೆಂಟ್. ಈಗ ನಾವು ಯಾವುದೋ ಒಂದು ಪ್ಲಾಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದೀವಿ, ಈಗ ಕ್ರಾಸ್ ಮಾಡಬೇಕು, ಹೈಬ್ರಿಡೈಸೇಷನ್ ಮಾಡಬೇಕು. ಆವಾಗ ಸೆಲೆಕ್ಷನ್ ಇಸ್ ಸೂಪರ್ ಇಂಪಾರ್ಟೆಂಟ್. ಸೆಲೆಕ್ಟ್ ಮಾಡಬೇಕಾದ್ರೆ ವಿ ನೀಡ್ ಟು ಸೆಲೆಕ್ಟ್ ದ ಪ್ಲಾಂಟ್ಸ್ ಆರ್ ಎನಿ ಅದರ್ ಅನಿಮಲ್ಸ್ ದಟ್ ಮಸ್ಟ್ ಬಿ ಡಿಸೀಸ್ ರೆಸಿಸ್ಟೆಂಟ್ ಆಗಿರಬೇಕು, ಯಾವುದೇ ರೋಗ ಇರಬಾರ್ದು.
ರೆಸ್ಪಾನ್ಸ್ ಟು ಫರ್ಟಿಲೈಸರ್ಸ್, ಆ ಪ್ಲಾಂಟ್ಗಳು ಫರ್ಟಿಲೈಸರ್ಸ್ಗಳಿಗೆ ರೆಸ್ಪಾನ್ಸ್ ಮಾಡೋ ಥರ ಇರಬೇಕು. ಸೊ ಪ್ರಾಡಕ್ಟ್ ಕ್ವಾಲಿಟಿ ಆ್ಯಂಡ್ ಹೈ ಈಲ್ಡ್, ಕ್ವಾಲಿಟಿ ಚೆನ್ನಾಗಿರಬೇಕು ಓವರ್ ದ ಕ್ವಾಂಟಿಟಿ. ಕ್ವಾಂಟಿಟಿನೂ ತುಂಬ ಇಂಪಾರ್ಟೆಂಟು. ಕ್ವಾಂಟಿಟಿ ಕ್ವಾಲಿಟಿ ಜೊತೆಗೆ ಈಲ್ಡ್ ಕೂಡ ನೋಡಿ, ಇಲ್ಲಿ ಹೈ ಈಲ್ಡ್ ಕ್ವಾಂಟಿಟಿ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಇಲ್ಲಿ ಕ್ವಾಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸಾರಿ, ದಿಸ್ ಇಸ್ ಕ್ವಾಂಟಿಟಿ, ದಿಸ್ ಇಸ್ ಕ್ವಾಂಟಿಟಿ. ಸೊ ಫಸ್ಟ್ ಒನ್ ಈಸ್ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಕ್ವಾಂಟಿಟಿ. ಸೊ ನೆಕ್ಸ್ಟ್, ಒನ್ ವೇ ಆಫ್ ಇನ್ಕಾರ್ಪೊರೇಟಿಂಗ್ ಡಿಸೈರಬಲ್ ಕ್ಯಾರೆಕ್ಟರ್ಸ್ ಇನ್ ಟು ದ ಕ್ರಾಪ್ ವೆರೈಟೀಸ್ ಈಸ್ ಕಾಲ್ಡ್ ಹೈಬ್ರಿಡೈಸೇಷನ್. ಸೊ ಯಾವ ಥರ ವೆರೈಟೀಸ್ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಹೈಬ್ರಿಡೈಸೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾರೆ. So what is the meaning of hybridization method? So here you can see hybridization refers to hybridization, ತಳಿ ಮಾಡೋದು ಅಂತ ಕೇಳಿರ್ತೀರಲ್ವಾ, ಕಸಿ ಮಾಡೋದು ಅಂತ ಅರ್ಥ, ಕ್ರಾಫ್ಟಿಂಗ್ ಅನ್ನೋದು ಒಂದು ಅರ್ಥ ಆಗ್ಬಿಡುತ್ತೆ. Hybridization refers to crossing between genetically dissimilar plant. Genetically dissimilar plant, ಬೇರೆ ಬೇರೆ ತರ ಜೆನೆಟಿಕಲಿ ಡಿಸಿಮಿಲರ್ ಆಗಿರುತ್ತೆ ಅದು. ಅಂದ್ರೆ ಬೇರೆ ಬೇರೆ ಪ್ಲಾಂಟ್ಸ್ಗಳು, ಬೇರೆ ಸ್ಪೀಶೀಸ್ ಆಗಿರ್ಬೋದು, ಬೇರೆ ವೆರೈಟೀಸ್ ಆಗಿರ್ಬೋದು, ಬೇರೆ ಜೀನಸ್ಸೇ ಆಗಿರ್ಬೋದು. ಓಕೆ, ಸೊ ಈ ತರ ಇಲ್ಲಿ ಅಬ್ಸರ್ವ್ ಮಾಡಿ, ದಿಸ್ ಕ್ರಾಸಿಂಗ್ ಮೇ ಇಂಟರ್ವೇರಿಯೇಟಲ್, ಅಂದ್ರೆ ಕ್ರಾಸಿಂಗ್ ಬಿಟ್ವೀನ್ ದ ಟೂ ಡಿಫರೆಂಟ್ ವೆರೈಟೀಸ್ ಆಫ್ ಪ್ಲಾಂಟ್ಸ್. ರೋಸ್ ಇರುತ್ತೆ, ರೋಸ್ ಪ್ಲಾಂಟ್. ಓಕೆ, ರೋಸ್ ಪ್ಲಾಂಟ್ ಅಲ್ಲಿ ನಾವು ಡಿಫರೆಂಟ್ ವೆರೈಟೀಸ್ಗಳು ನೋಡ್ಬೋದಲ್ವಾ, ಕಲರ್ಫುಲ್ ಆಗಿರೋ ಡಿಫರೆಂಟ್ ವೆರೈಟೀಸ್ಗಳು. ಹೈಬಿಸ್ಕಸ್ ಅಲ್ಲೂ ನೋಡ್ಬೋದು, ರೈಸ್ ಅಲ್ಲೂ ನೋಡ್ಬೋದು, ಬೇರೆ ಬೇರೆ ವೆರೈಟೀಸ್ಗಳನ್ನ ಕ್ರಾಸ್ ಮಾಡೋದು. ನೆಕ್ಸ್ಟ್ ಒನ್, ಇಂಟರ್ ಸ್ಪೆಸಿಫಿಕ್, ಅಂದ್ರೆ ಕ್ರಾಸಿಂಗ್ ಬಿಟ್ವೀನ್ ಟೂ ಡಿಫರೆಂಟ್ ಸ್ಪೀಸೀಸ್ ಆಫ್ ದ ಸೇಮ್ ಜೀನಸ್. ಒಂದೇ ಜೀನಸ್ ನ ಎರಡು ಸ್ಪೀಶೀಸ್ ಗಳ ಮಧ್ಯದಲ್ಲಿ ಕ್ರಾಸ್ ಮಾಡೋದು, ಬಟ್ ಜೀನಸ್ ಒಂದೇ ಇರುತ್ತೆ. ಕೇಳಿದಿರಲ್ಲ, ಜೀನಸ್ ಮತ್ತೆ ಸ್ಪೀಶೀಸ್, ದೀಸ್ ಆರ್ ದ ಟ್ಯಾಕ್ಸಾನಮಿಕಲ್ ಏರಿಯಾದಲ್ಲಿ ಬರೋ ಯೂನಿಟ್ಸ್ಗಳು. ಓಕೆ, ನೆಕ್ಸ್ಟ್ ಇಂಟರ್ ಜೆನೆರಿಕ್, ಅಂದ್ರೆ ಕ್ರಾಸಿಂಗ್ ಬಿಟ್ವೀನ್ ದ ಡಿಫರೆಂಟ್ ಜೆನೆರಾ. ಇಲ್ಲಿ ಜೀನಸ್ಗಳೇ ಡಿಫರೆಂಟ್ ಆಗಿರುತ್ತೆ, ಡಿಫರೆಂಟ್ ಜನರ ಬಗ್ಗೆ ಏನ್ ಮಾಡ್ತಾ ಇದೀವಿ, ಕ್ರಾಸ್ ಮಾಡ್ತಾ ಇದೀವಿ. ಅನಿಮಲ್ಸ್ಗಳೇ ಬೇರೆ ಆಗಿರುತ್ತೆ ಇಲ್ಲಿ. ಓಕೆನಾ? ಅನದರ್ ವೇ ಆಫ್ ಇಂಪ್ರೂವಿಂಗ್ ದ ಕ್ರಾಪ್ ಈಸ್ ಬೈ ಇಂಟ್ರೊಡ್ಯೂಸಿಂಗ್ ಅ ಜೀನ್ ದಟ್ ವುಡ್ ಪ್ರೊವೈಡ್ ದ ಡಿಸೈರಬಲ್ ಕ್ಯಾರೆಕ್ಟರ್, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಕೇಳಿದಿರಾ? ಈ ಎಲ್ಲಾ ಕ್ರಾಪ್ಸ್ ಮತ್ತೆ ಅನಿಮಲ್ಸ್ಗಳು ದಟ್ ವಿ ಆರ್ ಒಬ್ಟೈನಿಂಗ್ ಥ್ರೂ ಚೇಂಜಿಂಗ್ ದೇರ್ ಜೆನೆಟಿಕ್ಸ್ ಆರ್ ದ ಜೀನ್ಸ್, ಮ್ಯಾನಿಪ್ಯುಲೇಟಿಂಗ್ ದೇಮ್. ಅವುಗಳಿಗೆ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ, GMOs, organisms whose genes are altered by manipulation to express the desirable characters are called genetically modified crops and genetically modified organisms. They are able to express many of the characters. ಅದು ಡಿಸೀಸ್ ರೆಸಿಸ್ಟೆಂಟ್ ಆಗಿರ್ಬೋದು, ಇಲ್ಲ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್. ಕೇಳಿದಿರಾ BT ಕಾಟನ್ ಅಂತ? BT ಕಾಟನ್ಗೆ ಒಂದು ಬ್ಯಾಕ್ಟೀರಿಯಾ ಇಂದ ಜೀನ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿರ್ತಾರೆ. ಸೊ ಅದೇನ್ ಮಾಡುತ್ತೆ, ದೇ ಹ್ಯಾವ್ ಎಬಿಲಿಟಿ ಟು ಡೆಸ್ಟ್ರಾಯ್ ದ ಬಾಲ್ಬಮ್ ವಿಚ್ ಈಸ್ ಈಟಿಂಗ್ ದ ಕಾಟನ್. ಕಾಟನ್ ಪ್ಲಾಂಟ್ ಅನ್ನ ತಿನ್ನೋ ಬಾಲ್ಬಮ್ ಅನ್ನು ಡೆಸ್ಟ್ರಾಯ್ ಮಾಡುತ್ತೆ. ದೇರ್ ಬೈ ವಿ ಆರ್ ಪ್ರೊಟೆಕ್ಟಿಂಗ್ ದ ಕಾಟನ್. ಸೊ BT ರೈಸ್ ಅಂತ ಕೇಳಿದೀರಾ? ಗೋಲ್ಡನ್ ರೈಸ್, ಹ್ಯಾವ್ ಯು ಹರ್ಡ್ ಅಬೌಟ್ ಗೋಲ್ಡನ್ ರೈಸ್ ವಿಚ್ ಈಸ್ ರಿಚ್ ಇನ್ ಬೀಟಾ ಕ್ಯಾರೋಟಿನ್ ಆರ್ ವಿಟಮಿನ್ A. ಸೊ ಈ ತರ ಇರುತ್ತೆ. ಸೊ ಅಲ್ಲಿಗೆ ನಾವು ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ರಾಪ್ಸ್ಗಳನ್ನ ಹೇಗೆ ಒಬ್ಟೈನ್ ಮಾಡ್ಕೋಬೇಕು ಗೊತ್ತಾಯ್ತಾ? ಸೊ ಇಂಟರ್ವೇರಿಯೇಟಲ್, ಇಂಟರ್ ಸ್ಪೆಸಿಫಿಕ್, ಇಂಟರ್ ಜೆನರಿಕ್ ಹೈಬ್ರಿಡೈಸೇಷನ್ ಮುಖಾಂತರ ವಿ ಕ್ಯಾನ್ ಒಬ್ಟೈನ್ ದ ಡಿಸೀಸ್ ರೆಸಿಸ್ಟೆಂಟ್, ಮೋರ್ ಈಲ್ಡ್ ಮತ್ತೆ ಪ್ರಾಡಕ್ಟ್ ಕ್ವಾಲಿಟಿಯನ್ನು ಕೂಡ ಇನ್ಕ್ರೀಸ್ ಮಾಡಬಹುದು. ಅದೇ ರೀತಿಯಲ್ಲಿ GMO ಆರ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಬಹುದು. ಸೊ ದಿಸ್ ಇಸ್ ನಾಟ್ ಕ್ಲಿಯರ್ಲಿ ವಿಸಿಬಲ್. ಒಂಥರ ಬೇರೆ ತರ ಇತ್ತು, ಇದು ಎಕ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಈ ತರ ಆಗಿರ್ಬೋದು. ಓಕೆ ಓಕೆ, ಮೇ ಬಿ ಇಟ್ ವಾಸ್ ವಿಡಿಯೋ. ಸೊ ಇಲ್ಲಿ ಯಾವ ತರ ಇದೆ ನೋಡಿ. ಸೊ ಫ್ಯಾಕ್ಟರ್ಸ್ ಆಫ್ ವೆರೈಟಿ ಇಂಪ್ರೂವ್ಮೆಂಟ್, ಏನೇನು ಫ್ಯಾಕ್ಟರ್ಸ್ಗಳು ಯಾವ್ದು ಇರುತ್ತೆ ಅಂತ ಹೇಳಿದ್ರೆ, ಹೈಯರ್ ಈಲ್ಡ್, ಇಂಪ್ರೂವ್ಡ್ ಕ್ವಾಲಿಟಿ, ಬಯೋಟಿಕ್ ಅಂಡ್ ಅಬಯೋಟಿಕ್ ರೆಸಿಸ್ಟೆನ್ಸ್, change in maturity duration, wider adaptability, desirable agronomic characteristics. ಇಷ್ಟು ಕೂಡ ತುಂಬಾ ಇಂಪಾರ್ಟೆಂಟ್ ಟು ಗೆಟ್ ಅ ಇಂಪ್ರೂವ್ಡ್ ಕ್ರಾಪ್. ನಮಗೆ ಒಳ್ಳೆ ಕ್ರಾಪ್ ಸಿಗ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಫ್ಯಾಕ್ಟರ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹೈ ಈಲ್ಡ್ ಅನ್ನ ಪ್ರೊವೈಡ್ ಮಾಡಬೇಕು, ಮತ್ತೆ ಇಂಪ್ರೂವ್ಡ್ ಕ್ವಾಲಿಟಿ ಇರಬೇಕು. ಬಯೋಟಿಕ್ ಮತ್ತೆ ಅಬಯೋಟಿಕ್ ರೆಸಿಸ್ಟೆಂಟ್ ಮೀನ್ಸ್ ದೇ ನೀಡ್ ಟು ರೆಸಿಸ್ಟ್ ದ abiotic factor like a salinity present in the soil and drought where there is a scarcity of water. ನೀರು ಇಲ್ಲದೆ ಇದ್ದಾಗ ಬದುಕೋ ಸಾಮರ್ಥ್ಯ ಇರಬೇಕು. ಸೊ ಈ ತರ ಇರುತ್ತೆ. ಸೊ ಡ್ರಾಟ್, ಟೆಂಪರೇಚರ್ ಅದಕ್ಕೆಲ್ಲ. ಸೊ ಬಯೋಟಿಕ್ ಅಂತ ಹೇಳಿದಾಗ ಸಮ್ ಆಫ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ದೇ ಹ್ಯಾವ್ ಎಬಿಲಿಟಿ ಟು ರೆಸಿಸ್ಟ್ ದ ಆರ್ಗ್ಯಾನಿಸಮ್ ವಿಚ್ ಆರ್ ಈಟಿಂಗ್ ದ ಪ್ಲಾಂಟ್ ಆರ್ ಕ್ರಾಪ್. ಅದನ್ನ ತಿನ್ನೋದಕ್ಕೆ ಬಂದ್ರೆ ಅದನ್ನ ರೆಸಿಸ್ಟ್ ಮಾಡೋ ಎಬಿಲಿಟಿ ಇರಬೇಕು. ಚೇಂಜ್ ಇನ್ ಮೆಚುರಿಟಿ ಡ್ಯೂರೇಷನ್,
ಚೇಂಜ್ ಆಗಬೇಕು. ಮೆಚುರಿಟಿ ಡ್ಯೂರೇಷನ್ ವಿತ್ ರೆಸ್ಪೆಕ್ಟ್ ಟು ದ ಸೀಸನ್. ವೈಡರ್ ಅಡ್ಯಾಪ್ಟಬಿಲಿಟಿ, ದೇ ನೀಡ್ ಟು ಅಡ್ಯಾಪ್ಟ್ ಟು ದ ಎನ್ವೈರನ್ಮೆಂಟಲ್ ಕಂಡೀಷನ್. ವೈಡರ್ ಅಂತ ಹೇಳಿದ್ರೆ ನ್ಯಾರೋ ಇರಬಾರ್ದು. ನ್ಯಾರೋ ಅಂತ ಹೇಳಿದ್ರೆ ಪರ್ಟಿಕ್ಯುಲರ್ ಸೀಸನ್ ಅಲ್ಲಿ ಬೆಳಿಬೇಕು, ಇಲ್ಲ ಅಂದ್ರೆ ಆಗಲ್ಲ, ಆ ತರ ಅಲ್ಲ. ಸೊ ನ್ಯಾರೋ ಇರಬಾರ್ದು, ವೈಡರ್, ಬ್ರಾಡರ್ ಅಂತ ಹೇಳ್ತೀವಲ್ಲ ಆ ತರ. ಸೊ ಡಿಸೈರಬಲ್ ಆಗ್ರೋನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ಕೆಲವು ಆಗ್ರೋನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಅದಕ್ಕೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಎಬಿಲಿಟಿ ಟು ಅಬ್ಸಾರ್ಬ್ ಮಿನರಲ್ಸ್ ಫ್ರಮ್ ದ ಸಾಯಿಲ್, ಈ ತರ. ಸೊ ನೆಕ್ಸ್ಟ್ ನೋಡೋಣ. ಸೊ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್. ಸೊ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ ಡಿಫಿಷಿಯನ್ಸಿ ಆಫ್ ದೀಸ್ ಇಲ್ಲಿ ಕೊಟ್ಟಿದ್ದಾರೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ, ಅಬ್ಸರ್ವ್ ಮಾಡಿ. ಸೊ ಏನಿದೆ ಸೋರ್ಸಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲೆಲ್ಲಿ ಸಿಗುತ್ತೆ ಪ್ಲಾಂಟ್ಸ್ ಗಳಿಗೆ ನ್ಯೂಟ್ರಿಯೆಂಟ್ಸ್ ಅಂತ ಹೇಳ್ಬಿಟ್ಟು. ಕಾರ್ಬನ್ ಮತ್ತೆ ಆಕ್ಸಿಜನ್, ಪ್ಲಾಂಟ್ಸ್ ಆರ್ ಅಬ್ಸಾರ್ಬಿಂಗ್ ಫ್ರಮ್ ದ ಏರ್. ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಮತ್ತೆ ಆಕ್ಸಿಜನ್, ಗೊತ್ತಲ್ವಾ, ಅವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ಲಾಂಟ್ಸ್ ಗಳಿಗೆ. ದೇ ಆರ್ ಅಬ್ಸಾರ್ಬಿಂಗ್. ಸೊ ಫ್ರಮ್ ದ ವಾಟರ್ ದೇ ಆರ್ ಟೇಕಿಂಗ್ ಹೈಡ್ರೋಜನ್ ಅಂಡ್ ಆಕ್ಸಿಜನ್. ಆಕ್ಸಿಜನ್, ವಾಟರ್, ಮತ್ತೆ ಅಲ್ಲಿರುತ್ತೆ ಹೈಡ್ರೋಜನ್ ಇಸ್ ಆಲ್ಸೋ ಟೇಕಿಂಗ್ ಬೈ ದ ರೂಟ್ಸ್ ಫ್ರಮ್ ದ ಸಾಯಿಲ್. ಸಾರಿ, ಯು ಕ್ಯಾನ್ ಸೇ ವಾಟರ್. ವಾಟರ್ ಇಂದ ಪಡ್ಕೊಳ್ತಾ ಇದೆ ಅಂತ. ಎಲ್ಲಿರುತ್ತೆ ಅದು ವಾಟರ್ ಅಂತ ಹೇಳಿದ್ರೆ ಅಟ್ಮಾಸ್ಫಿಯರ್ ಇಂದ ತೆಗೆದುಕೊಳ್ಳೋದ ಪ್ಲಾಂಟ್ಸ್ಗಳು, ಸಾಯಿಲ್ ಇಂದನೇ ತಗೋಬೇಕು. ಸಾಯಿಲ್ ಇಂದ, ಸೊ ದ 3 ಮೇಜರ್ ಸೋರ್ಸ್ ಆಫ್ ದ ಡಿಫರೆಂಟ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಪ್ಲಾಂಟ್ಸ್ ಆರ್ ಏರ್, ವಾಟರ್ ಅಂಡ್ ಸಾಯಿಲ್. They are getting hydrogen and oxygen from the water, they are getting carbon and oxygen from the air, and they are getting micronutrients and macronutrients. Macro ಅಂತ ಹೇಳಿದ್ರೆ ಇನ್ ಲಾರ್ಜರ್ ಕಾಂಪೋನೆಂಟ್ಸ್, ಲಾರ್ಜರ್ ಕ್ವಾಂಟಿಟಿಯಲ್ಲಿ ಪಡ್ಕೊಳ್ಳೋದು. ಮೈಕ್ರೋ ಅಂತ ಹೇಳಿದ್ರೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಬೇಕಾಗಿರೋದು. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಡ್ ಸಲ್ಫರ್. ಹ್ಯಾವ್ ಯು ಹರ್ಡ್ ಅಬೌಟ್ ದಿಸ್ ಒನ್? ಇಲ್ಲಿ NPK ಅಂತ ಒಂದು ವರ್ಡ್ ಬರುತ್ತೆ ನೋಡಿ. NPK ಅಂದ್ರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ತುಂಬಾ ಇಂಪಾರ್ಟೆಂಟ್ NPK. ಸೊ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅಂಡ್ ಸಲ್ಫರ್, ದೀಸ್ ಆರ್ ದ macronutrients. Plants require these nutrients or minerals in a large quantity. Micronutrients, they require in a small quantity. Iron, manganese, boron, zinc, copper, molybdenum and chlorine. So ಇದಿಷ್ಟು ಕೂಡ ನ್ಯೂಟ್ರಿಯೆಂಟ್ಸ್ಗಳು. ಅಕಸ್ಮಾತ್ ಡಿಫಿಷಿಯನ್ಸಿ ಆದ್ರೆ ಏನಾಗುತ್ತೆ? ವಾಟ್ ಇಫ್ the deficiency of these minerals occur? ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, these nutrients affect the physiological processes. Physiological process, their growth, their development, so affect ಆಗುತ್ತೆ. So including the reproduction, physiological process ಗಳು ಯಾವ್ಯಾವುದು? ಗ್ರೋತ್, ಸಸೆಪ್ಟಬಿಲಿಟಿ ಟು ದ ಡಿಸೀಸಸ್, ಅವುಗಳು ರೆಸಿಸ್ಟೆಂಟ್ ಆಗಿರೋದಿಲ್ಲ, ಜೊತೆಗೆ ರಿಪ್ರೊಡಕ್ಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. when there is a deficiency of these minerals, or you can say the nutrients. To increase the yield, the soil can be enriched by supplying these nutrients in the form of manure or fertilizer. Manures or fertilizers mukantara, we need to provide those nutrients to the plants. Plants are just like human beings or other animals. We are like a plants. ಒಂದು ಪಾಟೆಡ್ ಪ್ಲಾಂಟ್ ಅಲ್ಲಿ, ಅಂದ್ರೆ ಒಂದು ಪಾಟ್ ಅಲ್ಲಿ ಪ್ಲಾಂಟ್ ಡೆವಲಪ್ ಮಾಡ್ತಿರ್ತೀರಾ, ಗ್ರೋ ಮಾಡ್ತಿರ್ತೀರಾ. ಇಫ್ ಯು ಆರ್ ನಾಟ್ ಪೋರಿಂಗ್ ವಾಟರ್ ಅಬೌಟ್ 1 or 2 weeks ಏನಾಗುತ್ತೆ? ಸತ್ತೋಗ್ಬಿಡುತ್ತಲ್ವಾ? ಅವಾಗವಾಗ ವಾಟರ್ ಹಾಕ್ಬೇಕು. ಓಕೆ, ವಾಟರ್ ಜಾಸ್ತಿ ಆದ್ರೆ ಮತ್ತೆ ಅದು ಇಂಡಿಕೇಶನ್ ಮಾಡುತ್ತೆ. ಮಿನರಲ್ಸ್ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಯು ಕ್ಯಾನ್ ಸಿ ಸಮ್ ಆಫ್ ದ ವಿಲ್ಟಿಂಗ್ ಆಫ್ ಲೀವ್ಸ್, ಯೆಲ್ಲೋಯಿಶ್ ಆಫ್ ಲೀವ್ಸ್, ಫಾಲಿಂಗ್ ಆಫ್ ಲೀವ್ಸ್, ಮತ್ತೆ ದೇರ್ ಇಸ್ ಅ ಡಿಲೇ ಇನ್ ಬ್ಲೂಮಿಂಗ್, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮ್ಯಾನ್ಯೂರ್ ಮತ್ತೆ ಫರ್ಟಿಲೈಸರ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಟು ಪ್ರೊವೈಡ್ ದ ನ್ಯೂಟ್ರಿಯೆಂಟ್ಸ್ ಟು ದ ಪ್ಲಾಂಟ್ಸ್. ಸೊ ಯಾವ್ಯಾವ್ದು ಅಂತ ಗೊತ್ತಾಯ್ತು. ಮ್ಯಾಕ್ರೋ ಮತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು, ವಾಟರ್ ಮತ್ತೆ ಏರ್ ಇಂದ ಯಾವ ಎಲಿಮೆಂಟ್ಸ್ಗಳು, ನ್ಯೂಟ್ರಿಯೆಂಟ್ಸ್ಗಳು ಒಬ್ಟೈನ್ ಆಗುತ್ತೆ ಅಂತ. ಫಸ್ಟ್ ಈಗ ಮ್ಯಾನ್ಯೂರ್ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾನ್ಯೂರ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಮೇಡ್ ಅಪ್ ಆಫ್, ಮ್ಯಾನ್ಯೂರ್ ಈಸ್ ಮೇಡ್ ಅಪ್ ಆಫ್ ಡಿಕಂಪೋಸ್ಡ್ ಅನಿಮಲ್ ಎಕ್ಸ್ಕ್ರೀಟಾ ಅಂಡ್ ಪ್ಲಾಂಟ್ ವೇಸ್ಟ್. ಅನಿಮಲ್ ಎಕ್ಸ್ಕ್ರೀಟಾ ಮತ್ತೆ ಪ್ಲಾಂಟ್ ವೇಸ್ಟ್ ಗಳಿಂದ ಅವುಗಳು ಡಿಕಂಪೋಸ್ ಆದ್ಮೇಲೆ, ಇಲ್ಲಿ ಡಿಕಂಪೋಸ್ ಅಂತ ಹೇಳಿದ್ರೆ ಅಗೇನ್ ದ ವರ್ಡ್ ಇಸ್ ನಥಿಂಗ್ ಬಟ್ ಬ್ರೇಕ್ ಡೌನ್ ಅಂತ ಅರ್ಥ. ಅದು ಬ್ರೇಕ್ ಡೌನ್ ಆದ್ಮೇಲೆ ಸ್ವಲ್ಪ ಏನಾಗುತ್ತೆ, ಪೌಡರ್ ತರ ಆಗತ್ತಲ್ಲ, ಅದೇ ಮ್ಯಾನ್ಯೂರ್. ರಾಸಾಯನಿಕ ರಸಗೊಬ್ಬರ ಅಲ್ಲ, ಇದು ಜೈವಿಕ ರಸಗೊಬ್ಬರ. ವಿ ಆರ್ ಒಬ್ಟೈನಿಂಗ್ ಫ್ರಮ್ ದ ಅನಿಮಲ್ಸ್. ನೋಡಿರ್ತೀರ ವಿಲೇಜಸ್ ಸೈಡ್ ಅಲ್ಲಿ. ಸೊ ಯೂಶಲ್ ಆಗಿ ದೇ ಯೂಸ್ ಟು ಕೀಪ್ ಕೌ ಡಂಗ್ ಸಮ್ವೇರ್ ಎಲ್ಸ್, ಅಂಡ್ ಆಫ್ಟರ್ ಫ್ಯೂ ಮೆನಿ ಡೇಸ್ ದಟ್ ಗೆಟ್ಸ್ ಡಿಕಂಪೋಸಸ್, ಅಂಡ್ ಅಗೇನ್ ದೇ ಆರ್ ಟೇಕಿಂಗ್ ದೋಸ್ decomposed cow dung into the soil field, crop field. So that is called manure. Rich in organic matter, small amounts of nutrients. So organic matter ಜಾಸ್ತಿ ಇರುತ್ತೆ, ನ್ಯೂಟ್ರಿಯೆಂಟ್ಸ್ ಕೂಡ ಅದರಲ್ಲಿ ಇರುತ್ತೆ ಸ್ಮಾಲ್ ಅಮೌಂಟ್ಸ್ ಅಲ್ಲಿ ಅಂತ ಅರ್ಥ. ಮ್ಯಾನ್ಯೂರ್ಸ್ ನೋಡಿ, enriches fertility with nutrients and humus.
ಹ್ಯೂಮಸ್ ಅಂತ ಹೇಳಿದ್ರೆ ಡಾರ್ಕ್ ಕಲರ್ಡ್ ಪೌಡರ್ ವಿಚ್ ಪ್ರೊವೈಡ್ಸ್ ಮೋರ್ ನ್ಯೂಟ್ರಿಯೆಂಟ್ಸ್ ಟು ದ ಪ್ಲಾಂಟ್ಸ್. ಕೆಲವು ಬಾರಿ ಪ್ಲಾಂಟ್ಸ್ ಲೀವ್ಸ್ ಎಲ್ಲ ಕರಗದ ಮೇಲೆ ಮುಟ್ ನೋಡಿ, ಹಾಗೆ ಸ್ವಲ್ಪ ಡಾರ್ಕ್ ಕಲರ್ಡ್ ಪೌಡರ್ ತರ ಇರುತ್ತೆ, ಅದೇ ಹ್ಯೂಮಸ್. ಸೊ ದಟ್ ಈಸ್ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ವಿಚ್ ಈಸ್ ಪ್ರೊವೈಡಿಂಗ್ some physiological help to the plant like fertility, and this involves increasing the water holding capacity. See, this increases the water holding capacity in the sandy soil. Manure ಯಾಕೆ ತುಂಬಾ ಇಂಪಾರ್ಟೆಂಟ್, ಜೈವಿಕ ಗೊಬ್ಬರಗಳು, that increases the water holding capacity. Clay soil and the large quantities, clay soils, the large quantities of organic matter helps in drainage and avoiding water logging. ವಾಟರ್ ಲಾಗ್ ಆಗೋದನ್ನ ತಡೆಯುತ್ತೆ. ವಾಟರ್ ಲಾಗ್ ಆದ್ರೆ ಏನಾಗುತ್ತೆ ಸರ್, ವಾಟರ್ ನಿಂತ್ರೆ ಏನಾಗುತ್ತೆ, ಸೊ ದಟ್ ಇನ್ಕ್ರೀಸಸ್ ದ ಸಲೈನಿಟಿ ಆಫ್ ದ ಸಾಯಿಲ್. ಮತ್ತೆ ಸಲೈನಿಟಿ ಜಾಸ್ತಿ ಆದ್ರೆ ಅಗೇನ್ ದಟ್ ಡಿಕ್ರೀಸಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಓಕೆ, ಸೊ ಇಲ್ಲಿ ಫರ್ಟಿಲಿಟಿ ಅಂತ ಹೇಳಿದ್ರೆ ಯು ಕ್ಯಾನ್ ಸೇ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಪ್ಲಾಂಟ್ ಫರ್ಟಿಲಿಟಿ, ವಿ ಆರ್ ಟಾಕಿಂಗ್ ಅಬೌಟ್ ದ ಸಾಯಿಲ್ ಫರ್ಟಿಲಿಟಿ. ಫಲವತ್ತತೆ ಅಂತ ಹೇಳ್ತೀವಲ್ಲ ಅದ್ರದ್ದು ಜಾಸ್ತಿ ಆಗುತ್ತೆ ಅಂತ ಅರ್ಥ. ಸೊ ನೆಕ್ಸ್ಟ್ ಬಂದ್ರೆ ಮ್ಯಾನ್ಯೂರ್ಸ್ ಅಲ್ಲಿ ನೋಡಿ, ಇಲ್ಲಿ ಕಾಂಪೋಸ್ಟ್ ಅಂಡ್ ವರ್ಮಿ ಕಾಂಪೋಸ್ಟ್ ಅಂತ ಕೇಳಿದಿರಾ. ವರ್ಮಿ ಕಾಂಪೋಸ್ಟ್, ವರ್ಮಿ ಅಂತ ಹೇಳಿದ್ರೆ ವರ್ಮಿ ಕಲ್ಚರ್, ಕಲ್ಚರ್ ಇನ್ ದ ಸೆನ್ಸ್ ಡೊಮೆಸ್ಟಿಕೇಟಿಂಗ್ ಫಾರ್ ದ ಪರ್ಪಸ್ ಆಫ್ ಅಗ್ರಿಕಲ್ಚರ್. ನಾವೇನ್ ಮಾಡ್ತೀವಿ ಅಲ್ಲಿ ಎರೆಹುಳುಗಳನ್ನ ಡೆವಲಪ್ ಮಾಡೋದು. ಸೊ ದ ಪ್ರಾಸೆಸ್ ಇನ್ ವಿಚ್ ದ ಫಾರ್ಮ್ ವೇಸ್ಟ್ ಅಂತ ಹೇಳಿದ್ರೆ ಏನೇನು ನಮಗೆ ವೇಸ್ಟ್ಗಳು ಸಿಗುತ್ತೆ ಫಾರ್ಮ್ ಲ್ಯಾಂಡ್ ಅಲ್ಲಿ, ಅದು ಮೆಟೀರಿಯಲ್ಸ್ ಲೈಕ್ ಲೈಫ್ ಸ್ಟಾಕ್ ಎಕ್ಸ್ಕ್ರೀಟಾ, ವೆಜಿಟೇಬಲ್ಸ್ ವೇಸ್ಟ್, ಅನಿಮಲ್ ರೆಫ್ಯೂಸಸ್ ಅಂಡ್ ಡೊಮೆಸ್ಟಿಕ್ ವೇಸ್ಟ್, ಸೀವೇಜ್ ವೇಸ್ಟ್, ಸ್ಟ್ರಾ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ನೆಕ್ಸ್ಟ್ ಎರಾಡಿಕೇಟೆಡ್ ವೀಡ್ಸ್, ಕಿತ್ತಾಕಿರ್ತೀವಲ್ಲ ವೀಡ್ಸ್ಗಳು, ಅದೆಲ್ಲ ಸೇರ್ಕೊಂಡ್ಬಿಟ್ರೆ ಈಸ್ ಡಿಕಂಪೋಸ್ಡ್ ಇನ್ ಪಿಟ್ಸ್ ನೋನ್ ಆಸ್ ದ ಕಾಂಪೋಸ್ಟಿಂಗ್. ಅದನ್ನ ಡಿಕಂಪೋಸ್ ಮಾಡ್ತೀವಲ್ಲ ಪಿಟ್ಸ್ ಅಲ್ಲಿ, ಗುಂಡಿಗಳಲ್ಲಿ, ಅದೇ ಕಾಂಪೋಸ್ಟಿಂಗ್ ಅಂತ ಹೇಳ್ತೀವಿ. ದ ಕಾಂಪೋಸ್ಟ್ ಈಸ್ ರಿಚ್ ಇನ್ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎರಡೂ ಕೂಡ ಜಾಸ್ತಿ ಇರುತ್ತೆ. ಕಾಂಪೋಸ್ಟ್ ಇಸ್ ಆಲ್ಸೋ ಪ್ರಿಪೇರ್ಡ್ ಬೈ ಯೂಸಿಂಗ್ ಅರ್ಥ್ವರ್ಮ್ಸ್ಗಳ ಮುಖಾಂತರನೂ ಕೂಡ ಕಾಂಪೋಸ್ಟ್ ನ ಪ್ರಿಪೇರ್ ಮಾಡ್ತಾರೆ. ದಟ್ ಹ್ಯಾಸ್ ಇನ್ ದ ಪ್ರಾಸೆಸ್ ಆಫ್ ಡಿಕಂಪೋಸಿಷನ್ ಆಫ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ ರೆಫ್ಯೂಸಸ್. ಸೊ ದ ಪ್ರಾಸೆಸ್ ಆಫ್ ಫಾರ್ಮಿಂಗ್ ದ ಕಾಂಪೋಸ್ಟ್, obtaining the compost with the help of earthworms is commonly called ವರ್ಮಿ ಕಾಂಪೋಸ್ಟ್. ಅದಕ್ಕೆ ವರ್ಮಿ ಕಾಂಪೋಸ್ಟ್ ಅಂತಾರೆ. ಅಂಡ್ ಈ ಪ್ರಾಸೆಸ್ ವರ್ಮಿ ಕಾಂಪೋಸ್ಟಿಂಗ್, ವರ್ಮಿ ಕಲ್ಚರ್ ಅಂತ ಒಂದು ವರ್ಡ್ ನೆನ್ಪಿಟ್ಕೊಳ್ಳಿ, ವರ್ಮಿ ಕಲ್ಚರ್. ಸೊ ದೇರ್ ವಿ ಆರ್ ರಿಯರಿಂಗ್ the earthworms for the decomposition of the wastages. Green manure ಅಂತ ಇನ್ನೊಂದಿರುತ್ತೆ. Prior to the sowing of the crop seed, ಅದನ್ನ ಬಿತ್ತನೆ ಮಾಡೋಕ್ ಮುಂಚೆ, sowing ಅಂತ ಹೇಳಿದ್ರೆ ಬಿತ್ತನೆ ಮಾಡೋಕ್ ಮುಂಚೆ, some plants like a sun hemp or gore are grown and then mulched by plowing them into the soil. ನಾವೇನಾದ್ರೂ ಬೆಳೆ ಬೆಳಿಬೇಕು ಇವಾಗ, before growing to the actual crop, we better to grow sun hemp or gore in the crop field. ಬೆಳಿಬೇಕಾಗತ್ತೆ. ಯಾಕಂದ್ರೆ ನಂತರ ಅದನ್ನ ಮಲ್ಚಿಂಗ್ ಅಂತ ಹೇಳಿದ್ರೆ ವಿ ಹ್ಯಾವ್ ಟು, ಪ್ಲಾಯಿಂಗ್ ಅಂತ ಹೇಳಿದ್ರೆ ಗೊತ್ತಾ, ಉಳೋದು ಅಂತ ಅರ್ಥ. ವಿ ಹ್ಯಾವ್ ಟು ಮಲ್ಚ್ ದೆಮ್ ವಿತ್ ದ ಸಾಯಿಲ್. ಆ ಸಾಯಿಲ್ ಒಳಗಡೆ ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದು ಗೊಬ್ಬರ ಆಗುತ್ತೆ ಚೆನ್ನಾಗಿ. ಸೊ ಯಾಕೆ ಅಂತ ಹೇಳಿದೆ ನೋಡಿ ಇವಾಗ, ಇನ್ ಟು ದ ಸಾಯಿಲ್ ದೀಸ್ ಗ್ರೀನ್ ಪ್ಲಾಂಟ್ಸ್ ದಸ್ ಟರ್ನ್ ಇನ್ ಟು ದ ಗ್ರೀನ್ ಮ್ಯಾನ್ಯೂರ್. ಇದು ಗ್ರೀನ್ ಮ್ಯಾನ್ಯೂರ್ ಆಗಿ ಟರ್ನ್ ಆಗುತ್ತೆ. ಓಕೆನಾ? ಸೊ ದಟ್ ಗ್ರೀನ್ ಮ್ಯಾನ್ಯೂರ್ ಹೆಲ್ಪ್ಸ್ ಎನ್ರಿಚಿಂಗ್ ದ ಸಾಯಿಲ್ ನೈಟ್ರೋಜನ್ ಅಂಡ್ ಫಾಸ್ಫರಸ್. ಸೊ ಇದು ಗ್ರೀನ್ ಮ್ಯಾನ್ಯೂರ್, ವರ್ಮಿ ಕಾಂಪೋಸ್ಟಿಂಗ್ ಮತ್ತೆ ಕಾಂಪೋಸ್ಟಿಂಗ್, ಇದು ಮ್ಯಾನ್ಯೂರ್ ಅಲ್ಲಿ ಬರೋದು. ನಂತರ ಫರ್ಟಿಲೈಸರ್ಸ್ ಅಂತ ಕಾನ್ಸೆಪ್ಟ್ ಇದೆ. ಫರ್ಟಿಲೈಸರ್ಸ್ ಆರ್ ಕಮರ್ಷಿಯಲಿ ಪ್ರೊಡ್ಯೂಸ್ಡ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಫರ್ಟಿಲೈಸರ್ಸ್ ಆರ್ ಕಮರ್ಷಿಯಲಿ ಪ್ರೊಡ್ಯೂಸ್ಡ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಇವುಗಳು ಪ್ಲಾಂಟ್ ನ್ಯೂಟ್ರಿಯೆಂಟ್ ಆದ್ರೆ ಕಮರ್ಷಿಯಲಿ ಪ್ರೊಡ್ಯೂಸ್ಡ್. ಫರ್ಟಿಲೈಸರ್ಸ್ ಸಪ್ಲೈ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ, ಆವಾಗಲೇ ಹೇಳಿದೆ NPK ಅನ್ನ ಪ್ರೊವೈಡ್ ಮಾಡುತ್ತೆ ಅಂತ ಹೇಳಿ. ಸೊ ದೇ ಆರ್ ಯೂಸ್ ಟು ಎನ್ಶೋರ್ ಗುಡ್ ವೆಜಿಟೇಟಿವ್ ಗ್ರೋತ್, ಲೀವ್ಸ್, ಬ್ರಾಂಚಸ್ ಅಂಡ್ ಫ್ಲವರ್, ಗಿವ್ಸ್ ರೈಸ್ ಟು ಹೆಲ್ದಿ ಪ್ಲಾಂಟ್ಸ್ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ NPK. ಫರ್ಟಿಲೈಸರ್ಸ್ ಆರ್ ಅ ಫ್ಯಾಕ್ಟರ್ ಇನ್ ದ ಹೈಯರ್ ಈಲ್ಡ್ ಆಫ್ ಹೈ ಕಾಸ್ಟ್ ಫಾರ್ಮಿಂಗ್. ಸೊ ಇದು ಕಮರ್ಷಿಯಲಿ ಪ್ರೊಡ್ಯೂಸ್ ಮಾಡಿರೋದ್ರಿಂದ, ಕಮರ್ಷಿಯಲ್ಗೋಸ್ಕರನೇ ಸ್ವಲ್ಪ ಜಾಸ್ತಿ ಕಾಸ್ಟ್ ಎಫೆಕ್ಟಿವ್ ಕೂಡ ಆಗಿರುತ್ತೆ. ಓಕೆ, ಬಿಕಾಸ್ ಫಾರ್ಮರ್ಸ್ ನೀಡ್ ಟು ಬೈ ದೆಮ್, ದೇ ನೀಡ್ ಟು ಸ್ಪ್ರೇ ದೆಮ್ ಆರ್ ಸ್ಪ್ರೆಡ್ ದೆಮ್, ದೆನ್ ದೇ ಕ್ಯಾನ್ ಗೆಟ್ ದ ಗುಡ್ ಈಲ್ಡ್. ನೆಕ್ಸ್ಟ್ ಇರಿಗೇಷನ್ ಅಂತ ಕೇಳಿದಿರಾ. ಇರಿಗೇಷನ್ ಅಂತ ಹೇಳಿದ್ರೆ ಸಪ್ಲೈಯಿಂಗ್ ಆಫ್ ವಾಟರ್ ಟು ದ ಕ್ರಾಪ್ ಫೀಲ್ಡ್.
ಸೊ ನೀರಾವರಿ ಅಂತ ಅರ್ಥ. ಸೊ ಆರ್ಟಿಫಿಷಿಯಲ್ ಅಪ್ಲಿಕೇಶನ್ ಆಫ್ ವಾಟರ್, ಆರ್ಟಿಫಿಷಿಯಲ್ ಅಪ್ಲಿಕೇಶನ್ ಆರ್ ಸಪ್ಲೈ ಆಫ್ ವಾಟರ್ ಟು ದ ಸಾಯಿಲ್ ಫಾರ್ ಅ ಪ್ಲಾಂಟ್ ಗ್ರೋತ್ ಈಸ್ ಕಾಲ್ಡ್ ಇರಿಗೇಷನ್. ಅದು ಇರಿಗೇಷನ್ ಆಗಿರುತ್ತೆ. ಆರ್ಟಿಫಿಷಿಯಲ್ ಸಪ್ಲೈ ಆಫ್ ಆರ್ ಅಪ್ಲಿಕೇಶನ್ ಆಫ್ ದ ವಾಟರ್ to the soil for the plant growth is called irrigation. That ensure the crop get enough amount of water for germination, growth and yield. If you want to germinate, if you want the growth of the plant and yield, you must supply water through the irrigation. So wells, ನೋಡಿ ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ wells, tube wells, ponds, lake, rivers and dams and canals. There are different water bodies are there we are using today. ಅದರಲ್ಲಿ ಕೆಲವು ನ್ಯಾಚುರಲ್ ಆಗಿರುತ್ತೆ, ಎಲ್ಲವೂ ನ್ಯಾಚುರಲ್, ಯಾವ್ದು ನಾವು ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ಬಟ್ ಡ್ಯಾಮ್ಸ್ ಮತ್ತು ರಿಸರ್ವಾಯರ್ ಅಂತ ಬಂದಾಗ ವಿ ಆರ್ ಸ್ಟೋರಿಂಗ್ ದ ವಾಟರ್ ಆ್ಯಂಡ್ ವಿ ಕ್ಯಾನ್ ಯೂಸ್ ದೆಮ್ ವೆನ್ ದೆರ್ ಇಸ್ ನೋ ಸೀಸನ್. ಲೈಕ್ ವಾಟರ್ ಸೀಸನ್ ಇಲ್ಲದೆ ಇದ್ದಾಗ, ರೈನಿ ಸೀಸನ್ ಇಲ್ಲದೆ ಇದ್ದಾಗ ನಾವು ಅದನ್ನ ಯೂಸ್ ಮಾಡ್ಕೊಬೋದು. ಯಾವ್ಯಾವುದು? ಡ್ಯಾಮ್ಸ್ಗಳು ಮತ್ತು ರಿಸರ್ವಾಯರ್ಸ್ಗಳು, ಪಾಂಡ್ಸ್ಗಳು, ಲೇಕ್ಸ್ಗಳು. ಅದೇ ಟ್ಯೂಬ್ ವೆಲ್ಸ್ ಮತ್ತು ವೆಲ್ಸ್ ಅಂತ ಕೇಳಿದ್ರೆ ಬಾವಿಗಳು. ಇನ್ನು ಕ್ಯಾನಲ್ಸ್ಗಳು, ಚಾನಲ್ಸ್ ಏನೀಗಂತ ರಿವರ್ಗಳು, ನದಿಗಳು, ಅದೆಲ್ಲ. Provides water during dry periods. Dry periods ಅಲ್ಲಿ ವಾಟರ್ ಅನ್ನ ಪ್ರೊವೈಡ್ ಮಾಡುತ್ತೆ if we are storing them. Increase agricultural productivity, helps maintain soil moisture and crop health. Crop health ಅನ್ನು ಕೂಡ ಜಾಸ್ತಿ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕ್ರಾಪ್ ಪ್ಯಾಟರ್ನ್ಸ್ ಕೇಳಿದಿರ? ಕ್ರಾಪ್ ಪ್ಯಾಟರ್ನ್ಸ್ ಕಾಮನ್ ಆಗಿ ನೀವು ಕೇಳಿರ್ತೀರಾ. ಅಂದ್ರೆ ಡಿಫ್ರೆಂಟ್ ಪ್ಯಾಟರ್ನ್ ಅಲ್ಲಿ ನಾವು ಕ್ರಾಪ್ ಅನ್ನ ಬೆಳೆದ್ರೆ, ಐ ಮೀನ್ ಇಫ್ ಯು ಆರ್ ಗ್ರೋಯಿಂಗ್ ಕ್ರಾಪ್ಸ್ ಇನ್ ಅ ಡಿಫ್ರೆಂಟ್ ಪ್ಯಾಟರ್ನ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಮೋರ್ ಈಲ್ಡ್, ಜಾಸ್ತಿ ಬೆಳೆ ಸಿಗುತ್ತೆ. ಯಾವ್ಯಾವುದು? ಮಿಕ್ಸ್ಡ್ ಕ್ರಾಪಿಂಗ್, ಇಂಟರ್ ಕ್ರಾಪಿಂಗ್ ಅಂತ. ಇನ್ನೊಂದು ಯಾವ್ದಪ್ಪ ಅಂತ ಹೇಳಿದ್ರೆ ಕ್ರಾಪ್ ರೊಟೇಷನ್. ಏನೇನಿದೆ ನೋಡಿ. ಮಿಕ್ಸ್ಡ್ ಕ್ರಾಪಿಂಗ್ ಅಂತ ಹೇಳಿದ್ರೆ ಗ್ರೋಯಿಂಗ್ 2 or more ಕ್ರಾಪ್ಸ್ ಸೈಮಲ್ಟೇನಿಯಸ್ಲಿ ಆನ್ ದ ಸೇಮ್ ಸ್ಪೇಸ್ ಆಫ್ ದ ಲ್ಯಾಂಡ್. ಒಂದೇ ಲ್ಯಾಂಡ್ ಅಲ್ಲಿ 2-3 ಬೆಳೆಗಳನ್ನ ಬೆಳೆಯೋದು. ಗ್ರೋಯಿಂಗ್ 2 or more crops in the same space, on the same space of a land. For example, wheat plus gram, wheat plus mustard, groundnut plus sunflower, like that. So that reduces the risk and give more insurance against failure of one of the crop. So ಒಂದು ಕ್ರಾಪ್ ಯಾವ್ದೀಗ 2 ಕ್ರಾಪ್ ಕೂಡ ಡಿಸ್ಟ್ರಾಯ್ ಆಗಲ್ಲ. ಒನ್ ಆಫ್ ದ ಕ್ರಾಪ್ ಯು ಆರ್ ಗೆಟಿಂಗ್, 2 ಕ್ರಾಪ್ ಕೂಡ ಚೆನ್ನಾಗಿ ಡೆವಲಪ್ ಆಗಬಹುದು. ಇಂಟರ್ ಕ್ರಾಪಿಂಗ್, 2 or more crops simultaneously on the same field in a definite pattern. ಬೇರೆ ಪ್ಯಾಟರ್ನ್ ಅಲ್ಲಿ ಒಂದೇ ಫೀಲ್ಡ್ ಅಲ್ಲಿ ಬೆಳೆಯೋದು ಇಂಟರ್ ಕ್ರಾಪಿಂಗ್ ಅಂತ ಹೇಳ್ತಾ ಇದ್ವಿ. ಏನದು? A few rows of one crop alternate with a few rows of second crop. ಒಂದು ರೋ ಅಂದ್ರೆ a few rows of one crop, a few rows of another crop. ಈ ತರ ರೋಸ್ ಇಂಟರ್ ಕ್ರಾಪಿಂಗ್ ಅಂತ ಅರ್ಥ. ಮಧ್ಯದಲ್ಲಿ ಬೆಳೆಯೋದು. ಫಾರ್ ಎಕ್ಸಾಂಪಲ್, soybean, maize or finger millet, or you can say cowpea. ಈ ತರ crops are selected such that the nutrient requirements are different. ಯಾಕೆಂದ್ರೆ ಎಲ್ಲಾ ರಿಕ್ವೈರ್ಮೆಂಟ್ಸ್ಗಳು ಒಂದೇ ತರ ಇದು ಬಿಟ್ರೆ, ಸೊ ಇಫ್ ಬೋತ್ ಪ್ಲಾಂಟ್ಸ್ ಆರ್ ರಿಕ್ವೈರಿಂಗ್ ದ ಸೇಮ್ ನ್ಯೂಟ್ರಿಯೆಂಟ್ಸ್, ದೇರ್ ವಿಲ್ ಬಿ ಎ ಕಾಂಪಿಟೇಷನ್. ಎರಡಕ್ಕೂ ಕಾಂಪಿಟೇಷನ್ ಆಗ್ಬಿಡುತ್ತೆ. ಸೊ ಅದಕ್ಕೆ we need to choose the plant which they require different nutrients. Final ಆಗಿದೆ growing different crops on a piece of land. Pre-planned succession is known as crop rotation, one after the other. ಒಂದಾದ್ಮೇಲೆ ಒಂದು ಬೆಳೆಗಳನ್ನ ಬೆಳೆಯೋದು. ಸೊ ಅದನ್ನ ಈಗ this year we are growing paddy, next year we are going to grow some kind of a dicotyledonous leguminous plants, thereby that increases the soil fertility. So likewise dicot monocot ಈ ತರ ನಾವು ಡೆವಲಪ್ ಮಾಡಬಹುದು, ಗ್ರೋ ಮಾಡಬಹುದು. ಸೊ ಕ್ರಾಪ್ ಪ್ರೊಟೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಬಂದ್ರೆ, ಸೊ ಫೀಲ್ಡ್ ಕ್ರಾಪ್ಸ್ ಆರ್ infested by a large number of weeds, insect, pests and disease. ಹೌದಾ? ಸೊ ಯೂಶುವಲ್ ಆಗಿ ಕ್ರಾಪ್ಸ್ ಗಳಿಗೆ ಎಲ್ಲೆಲ್ಲಿ ತೊಂದರೆ ಬರುತ್ತೆ ಅಂತ ಹೇಳಿದ್ರೆ, ವೀಡ್ಸ್ ಅಂತ ಹೇಳಿದ್ರೆ ಅನ್ವಾಂಟೆಡ್ ಪ್ಲಾಂಟ್ಸ್ ಯಾವ್ದು ಅಂತ ತಿಳ್ಕೊಳ್ಳೋಣ. ಇನ್ಸೆಕ್ಟ್ಸ್, ಪೆಸ್ಟ್ಸ್ ಗಳಿರುತ್ತೆ. ಪೆಸ್ಟ್ಸ್ ಅಂತ ಹೇಳಿದ್ರೆ ಇನ್ಸೆಕ್ಟ್ಸ್ ವಿಚ್ ಆರ್ ಡೆಸ್ಟ್ರಾಯಿಂಗ್ ದ ಕ್ರಾಪ್ಸ್, ಮತ್ತೆ ಡಿಸೀಸ್ಗಳು ಬರಬಹುದು. ವೀಡ್ಸ್ ಅಂಡ್ ಪೆಸ್ಟ್ಸ್ ಆರ್ ನಾಟ್ ಕಂಟ್ರೋಲ್ಡ್ ಬೈ pests are not controlled at the appropriate time. Then they can damage the crops so much that most of the crops is lost. So weed ಮತ್ತೆ ಕ್ರಾಪ್ಸ್ ಅನ್ನ ಕರೆಕ್ಟ್ ಆಗಿ ಟೈಮ್ ಅಲ್ಲಿ ನಾವು ಡೆಸ್ಟ್ರಾಯ್ ಮಾಡಲಿಲ್ಲ ಅಂತ ಹೇಳಿದ್ರೆ, they may reduce the crop that we are growing, ಕಡಿಮೆ ಮಾಡಬಹುದು. ಸೊ ಅದರಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ
Xanthium, Parthenium and Cyperus rotundus. ಸೊ ಇವೆಲ್ಲ ನಾರ್ಮಲ್ ಆಗಿರೋ ಕೆಲವು ವೀಡ್ಸ್ಗಳಾಗಿರುತ್ತೆ, ಕಳೆಗಳು. ವೀಡ್ಸ್ ಅಂದ್ರೆ ಏನು? ವೀಡ್ಸ್ ಆರ್ ನಥಿಂಗ್ ಬಟ್ ಅನ್ವಾಂಟೆಡ್ ಪ್ಲಾಂಟ್ಸ್. ಅನ್ವಾಂಟೆಡ್ ಪ್ಲಾಂಟ್ಸ್ ವಿಚ್ ಆರ್ ಗ್ರೋಯಿಂಗ್ ಇನ್ ದ ಕ್ರಾಪ್ ಫೀಲ್ಡ್. ಕ್ರಾಪ್ ಫೀಲ್ಡ್ ಅಲ್ಲಿ ಬೆಳೀತಾ ಇರೋ ಅನ್ವಾಂಟೆಡ್ ಪ್ಲಾಂಟ್ಸ್ಗಳೇ ವೀಡ್ಸ್ಗಳು. ಸೊ ನೆಕ್ಸ್ಟ್, ಜನರಲಿ ಇನ್ಸೆಕ್ಟ್ ಪೆಸ್ಟ್ ಅಟ್ಯಾಕ್ ದ ಪ್ಲಾಂಟ್ಸ್ ಅಂಡ್ ಆರ್ ಅಫೆಕ್ಟ್ ದ ಹೆಲ್ತ್ ಆಫ್ ದ ಕ್ರಾಪ್, ರೆಡ್ಯೂಸಸ್ ದ ಈಲ್ಡ್. ಸೊ ಅದು ಏನ್ ಮಾಡುತ್ತೆ, ಕ್ರಾಪ್ ಅನ್ನೇ ತಿನ್ಬಿಡುತ್ತೆ. ದೇರ್ ಬೈ ಡೆಫಿನೆಟ್ಲಿ ಏನಾಗುತ್ತೆ, ಸೊ ಕ್ರಾಪ್ ಕಡಿಮೆ ಆಗ್ತಾ ಹೋಗುತ್ತೆ. ಡಿಸೀಸಸ್ ಇನ್ ಪ್ಲಾಂಟ್ಸ್ ಆರ್ ಕಾಸ್ಡ್ ಬೈ ಪ್ಯಾಥೋಜನ್ಸ್ ಸಚ್ ಆಸ್ ಬ್ಯಾಕ್ಟೀರಿಯಾ, ಫಂಗೈ ಅಂಡ್ ವೈರಸಸ್. ಕೆಲವು ಡಿಸೀಸ್ಗಳು ಬರುತ್ತೆ ಪ್ಲಾಂಟ್ಸ್ಗಳಿಗೆ, ಫಂಗಲ್ ಡಿಸೀಸ್, ಬ್ಯಾಕ್ಟೀರಿಯಲ್ ಡಿಸೀಸಸ್, ವೈರಲ್ ಡಿಸೀಸಸ್. ಹೌದಾ? ಆಲ್ ದೋಸ್ microorganisms or any organisms which are causing diseases in plants are commonly called pathogens. ಪ್ಯಾಥೋಜನ್ಸ್ ಅಂದ್ರೆ ಏನು? ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಅದು ಅನಿಮಲ್ ಅಲ್ಲಿ ಆಗಿರಲಿ, ಪ್ಲಾಂಟ್ ಅಲ್ಲಿ ಆಗಿರಲಿ, ಡಿಸೀಸ್ ಅನ್ನ ಕಾಸ್ ಮಾಡಿರೋದು ಪ್ಯಾಥೋಜನ್ಸ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಸ್ಟೋರೇಜ್ ಆಫ್ ಗ್ರೈನ್ಸ್. ಹೇಗೆ ಸ್ಟೋರ್ ಮಾಡೋದು? ಇಟ್ಸ್ ವೆರಿ ಇಂಪಾರ್ಟೆಂಟ್. ಈಗ ಕಡಿಮೆ ಇದೆ ಸಿಲೆಬಸ್ ಅಲ್ಲಿ, ಬಟ್ ತುಂಬಾ ಅವಾಗೆಲ್ಲ ಡ್ರೈ ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್ ಇದೆಲ್ಲ ಬರ್ತಾ ಇತ್ತು. ನೋಡಿ ಇಲ್ಲಿ, ಸ್ಟೋರೇಜ್ ಲಾಸಸ್ in agricultural produce can be very high. Storage loss ತುಂಬಾ ಜಾಸ್ತಿ ಆಗುತ್ತೆ. We don't know, ಕೆಲವು ಬಾರಿ if we don't know how to store them, definitely we are going to lose lot of crops. Factors responsible for such losses are called biotic. ಕೆಲವು ಬಾರಿ for the loss of the crop, ಸ್ಟೋರೇಜ್ ಕ್ರಾಪ್ಸ್ ಏನಾಗಿರುತ್ತೆ ಅದನ್ನ ಲಾಸ್ ಆಗೋದಕ್ಕೆ ಕಾರಣ ಬಯೋಟಿಕ್, ಇನ್ಸೆಕ್ಟ್ಸ್, ರೊಡ್ಯಾಂಟ್ಸ್, ಫಂಗೈ, ಮೈಟ್ಸ್ ಅಂಡ್ ಬ್ಯಾಕ್ಟೀರಿಯಾ. ಸೊ ಇವೆಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗಳು. ದೀಸ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಡೆಸ್ಟ್ರಾಯಿಂಗ್ ದ ಸ್ಟೋರ್ಡ್ ಫುಡ್ ಮೆಟೀರಿಯಲ್ ಕ್ರಾಪ್ಸ್. ಇನ್ಸೆಕ್ಟ್ಸ್ಗಳು ತಿನ್ಬಿಡುತ್ತೆ, ರೊಡ್ಯಾಂಟ್ಸ್ ಅಂದ್ರೆ ಗೊತ್ತಲ್ವ, ಇಲಿ ಹೆಗ್ಗಣಗಳು ಇರುತ್ತಲ್ಲ ಆ ಥರದವು, ಫಂಗೈ, ಮತ್ತೆ ಮೈಟ್ಸ್, ಮಿಲೆಟ್ಸ್ ಅಂದ್ಬಿಟ್ನಾ, ಮೈಟ್ಸ್ ಮತ್ತೆ ಬ್ಯಾಕ್ಟೀರಿಯಾ. ಇನ್ನು ಅಬಯೋಟಿಕ್ ಅಂತ ಹೇಳಿದ್ರೆ ನಾನ್ ಲಿವಿಂಗ್. Inappropriate moisture and temperature in the place of storage. ಇದು ಆಕ್ಚುಲಿ ಇನ್ಅಪ್ರಾಪ್ರಿಯೇಟ್, ಅದು ಇನ್ಅಪ್ರಾಪ್ರಿಯೇಟ್. ಓಕೆ, ಸೊ ಕರೆಕ್ಟ್ ಆಗಿ ಟೆಂಪರೇಚರ್ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ, ಮಾಯಿಶ್ಚರ್ ಇಲ್ಲ ಅಂತ ಹೇಳಿದ್ರೆ, ಅಥವಾ ಇದ್ಬಿಟ್ರೆ ಜಾಸ್ತಿ, ಅವಾಗ ಕ್ರಾಪ್ಸ್ಗಳು ಡೆಸ್ಟ್ರಾಯ್ ಆಗೋ ಥರ ಇರುತ್ತೆ. ದೀಸ್ ಫ್ಯಾಕ್ಟರ್ಸ್ ಕಾಸ್ ಡಿಗ್ರೇಡೇಷನ್ ಇನ್ ಕ್ವಾಲಿಟಿ ಕಡಿಮೆ ಆಗುತ್ತೆ. ಲಾಸ್ ಇನ್ ವೆಯ್ಟ್ ಕಡಿಮೆ ಆಗುತ್ತೆ. ಯಾಕೆಂದ್ರೆ ನಮಗೆ ಗೊತ್ತಿದೆ, ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ವೆಯ್ಟ್. If you are not getting like enough amount of weight, definitely we are losing some money. Alva? Commercially useful agodilla. So poor germinability, discoloration of the produce anta helidre illi crops galu. So all leading to poor marketability. Poor marketability ಆಗುತ್ತೆ, ಕಡಿಮೆ ಆಗುತ್ತೆ. They are not able to get enough money from the crops that they grown. ಅದಕ್ಕೆ ನೋಡಿರ್ತೀರ ನೀವು, ರೈತರು ಏನ್ ಮಾಡ್ತಾರೆ ಕೆಲವು ಬಾರಿ, ಇಫ್ ದೇರ್ ಇಸ್ ನೋ ಪ್ರಾಪರ್ ಪ್ರೈಸ್ ಇನ್ ದ ಮಾರ್ಕೆಟ್, ಸೊ ದೇ ಗ್ರೋನ್ ದ ಟೊಮ್ಯಾಟೊ ಆರ್ ಪೊಟ್ಯಾಟೊ ಬೈ ಇನ್ವೆಸ್ಟಿಂಗ್ 1 lakh to 2 lakh rupees and the market price is nearly about 50,000. So why they need to sell? So, that is a good idea. There will be something they need to do, government or the bodies, but what they will do, they are losing the money and also the patience. They are just spreading over the roads. ನೋಡಿರ್ತೀರಲ್ವಾ, ಈ ಥರ ಎಲ್ಲ ಆಗ್ತಾ ಇರುತ್ತೆ. So we have to respect that what is that perspiration, ಆ ಶ್ರಮವನ್ನು ನಾವು ರೆಸ್ಪೆಕ್ಟ್ ಮಾಡಬೇಕಾಗುತ್ತೆ. So controlled by the proper treatment and by systematic management of the warehouse. ವೇರ್ಹೌಸ್ ಅಂತ ಹೇಳಿದ್ರೆ ಲಾರ್ಜ್ ಗೋಡೌನ್ಸ್ ಅಂತ ಕೇಳಿರ್ತೀರಾ, ಪ್ರಾಪರ್ ಆಗಿರಬೇಕು, ಸ್ಟೋರೇಜ್ ಕರೆಕ್ಟ್ ಆಗಿರಬೇಕು ಅಂತ ಅರ್ಥ. ನೆಕ್ಸ್ಟ್, ಅನಿಮಲ್ ಹಸ್ಬೆಂಡ್ರಿ ಅಂತ ಕೇಳಿರ್ತೀರಾ. ಅನಿಮಲ್ ಹಸ್ಬೆಂಡ್ರಿಯಲ್ಲಿ ತುಂಬಾ ಸಿಂಪಲ್ ಆಗಿ ಒಂದೊಂದು ಲೈನ್ ಅಂದ್ರೆ ಪೇಜ್ ಅಲ್ಲಿ ತಿಳ್ಕೊಳ್ತಾ ಹೋಗೋಣ ಸ್ಲೈಡ್ಗಳಲ್ಲಿ. ಅನಿಮಲ್ ಹಸ್ಬೆಂಡ್ರಿ ಇಸ್ ದ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಆಫ್ ಅನಿಮಲ್ ಲೈಫ್ ಸ್ಟಾಕ್. ಸೈಂಟಿಫಿಕ್ ಮ್ಯಾನೇಜ್ಮೆಂಟ್, ಡೊಮೆಸ್ಟಿಕ್ ಆರ್ ದ ರಿಯರಿಂಗ್ ಆಫ್ ಅನಿಮಲ್ಸ್. It includes the various aspects such as feeding, breeding, and disease controlling. Animal-based farming includes cattle. ಯಾವ್ಯಾವುದನ್ನ ಫಾರ್ಮಿಂಗ್ ಮಾಡ್ತೀವಿ ಇಲ್ಲಿ? ಫಾರ್ಮಿಂಗ್ ಅಂತ ಹೇಳಿದ್ರೆ ಗ್ರೋ ಮಾಡೋದು, ಅವುಗಳನ್ನ ಡೆವಲಪ್ ಮಾಡೋದು, ಬ್ರೀಡಿಂಗ್ ಮಾಡೋದು. ಸೊ ಕ್ಯಾಟಲ್, ಗೋಟ್, ಶೀಪ್, ಪೌಲ್ಟ್ರಿ ಅಂಡ್ ಫಿಶ್ ಫಾರ್ಮಿಂಗ್ ಇದೆಲ್ಲ ಕೂಡ ಇರುತ್ತೆ. ಸೊ ರಿಯರಿಂಗ್ ಅಂಡ್ ಡೊಮೆಸ್ಟಿಕೇಟಿಂಗ್, ಇಟ್ಸ್ ಆರ್ಟ್ ಅಂಡ್ ಸೈನ್ಸ್ ಆಫ್ ರಿಯರಿಂಗ್ ಅಂಡ್ ಡೊಮೆಸ್ಟಿಕೇಟಿಂಗ್ animals or livestock. Animal livestock is called animal husbandry. ಪ್ರಾಣಿ ಸಾಕಾಣಿಕೆ ಅಂತ ಕನ್ನಡದಲ್ಲಿ.
ನೋಡಿ ಇದೆಲ್ಲವನ್ನು ಕೂಡ ಇವತ್ತು ಸಾಕ್ತಾರೆ, ಹೌದಾ? ಸೊ ಎಲ್ಲವೂ ಕೂಡ ಫುಡ್ ಸೋರ್ಸ್ಗಳೇ ಆಗಿರುತ್ತೆ. ಹಸುವಿನಿಂದ ನಮಗೆ ಹಾಲು ಸಿಗುತ್ತೆ, ಮೇಕೆಗಳಿಂದ ಸೊ ಕೆಲವರು ಮಾಂಸ ಇದೆಲ್ಲ ಇರುತ್ತಲ್ವಾ, ಮೀಟ್ ಪರ್ಪಸ್ಗಳೆಲ್ಲ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಕ್ಯಾಟಲ್ ಫಾರ್ಮಿಂಗ್. ಕೇಳಿದಿರಾ? ಕ್ಯಾಟಲ್ ಫಾರ್ಮಿಂಗ್ ಅಂತಾನೆ ಹೆಸರು ಇದೆ ಇವಾಗ. ಅದರಲ್ಲಿ ಕ್ಯಾಟಲ್ ಹಸ್ಬೆಂಡ್ರಿ ಈಸ್ ಡನ್ ಫಾರ್ 2 ಪರ್ಪಸಸ್. 2 ಪರ್ಪಸ್ಗೆ ಮಾಡ್ತಾರೆ. ಒಂದು ಮಿಲ್ಕ್ ಅಂಡ್ ಡ್ರಾಟ್ ಲೇಬರ್ ಫಾರ್ ದ ಅಗ್ರಿಕಲ್ಚರ್ ಪರ್ಪಸ್ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಇವತ್ತಿಗೂ ಕೂಡ ವಿಲೇಜಸ್ಗಳಲ್ಲಿ ದೇ ಆರ್ ಯೂಸಿಂಗ್ ದೀಸ್ ಕ್ಯಾಟಲ್ ಫಾರ್ ಕ್ಯಾರಿಂಗ್ ಸಮಥಿಂಗ್, ಫಾರ್ ಪ್ಲಾ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸಚ್ ಆಸ್ ಟಿಲ್ಲಿಂಗ್, ಇರಿಗೇಷನ್, ಕಾರ್ಟಿಂಗ್ ಅಂತ ಹೇಳಿದ್ರೆ ಬುಲ್ಲ ಕಾರ್ಟ್ ಅಂತ ಕೇಳಿರ್ತೀರಲ್ಲ ನೀವು, ಎತ್ತಿನ ಗಾಡಿಗಳಲ್ಲಿ ಅವುಗಳು. ಇಂಡಿಯನ್ ಕ್ಯಾಟಲ್ ಬಿಲಾಂಗ್ ಟು 2 ಡಿಫರೆಂಟ್ ಸ್ಪೀಶೀಸ್. ದೋಸ್ ಆರ್ ಕಾಲ್ಡ್ ಬಾಸ್ ಇಂಡಿಕಸ್ cows and Bos bibalis. Bos indicus, Bos bibalis, that is called buffaloes. So milk producing females are called milch. Milk producing females are called milch animals, dairy animals, while ones used to farm laborers are called draught animals. ನಾವು ಕೆಲಸಕ್ಕೆ ಯೂಸ್ ಮಾಡ್ತೀವಲ್ಲ ಅನಿಮಲ್ಸ್ಗಳು, ಕ್ಯಾಟಲ್ಗಳು, ಅವುಗಳಿಗೆ ಡ್ರಾಟ್ ಅನಿಮಲ್ಸ್, ಮಿಲ್ಚ್ ಅಂಡ್ ಡ್ರಾಟ್. ಸೊ ನೆಕ್ಸ್ಟ್ ಇಲ್ಲಿ ಬಂದ್ರೆ ಎಕ್ಸೋಟಿಕ್ ಆರ್ ಫಾರಿನ್ ಬ್ರೀಡ್ಸ್. ಎಕ್ಸೋಟಿಕ್ ಅಂತ ಹೇಳಿದ್ರೆ ಎಕ್ಸೋಟಿಕ್ ಅಂಡ್ ಕೇಳಿದಿರಾ, ಎಕ್ಸೋಜಿನಸ್ ಮತ್ತೆ ಇಂಡಿಜಿನಸ್ ಅಂತ ಹೇಳಿದ್ರೆ ಇಟ್ ಇಸ್ ನೇಟಿವ್ ಟು ಇಂಡಿಯಾ, ನೇಟಿವ್ ಟು ಪರ್ಟಿಕ್ಯುಲರ್ ಪ್ಲೇಸ್. ಎಕ್ಸೋಜಿನಸ್ ಅಂತ ಹೇಳಿದ್ರೆ ಕಮಿಂಗ್ ಫ್ರಮ್ ದ ಔಟರ್ ಪ್ಲೇಸಸ್, ಹೊರಗಡೆಯಿಂದ ಬಂದಿರೋದು. ಫಾರ್ ಎಕ್ಸಾಂಪಲ್ ಜರ್ಸಿ, ಬ್ರೌನ್ ಸ್ವಿಸ್ ಹೇಳಿದಿರಾ, ಜರ್ಸಿ ಮತ್ತೆ ಬ್ರೌನ್ ಸ್ವಿಸ್ ಆರ್ ಸೆಲೆಕ್ಟೆಡ್ ಫಾರ್ ಲಾಂಗ್ ಲ್ಯಾಕ್ಟೇಷನ್ ಪೀರಿಯಡ್ಸ್. ತುಂಬಾ ದಿನ ಹಾಲು ಕೊಡುತ್ತೆ. ಲ್ಯಾಕ್ಟೇಷನ್ ಅಂತ ಹೇಳಿದ್ರೆ ಪ್ರೊಡ್ಯೂಸಿಂಗ್ ಮಿಲ್ಕ್ ಅಂತ. ವೈಲ್ ಲೋಕಲ್ ಬ್ರೀಡ್ಸ್ ಫಾರ್ ಎಕ್ಸಾಂಪಲ್ ರೆಡ್ ಸಿಂಧಿ ಅಂಡ್ ಸಹಿವಾಲ್ ಶೋ ಎಕ್ಸಲೆಂಟ್ ರೆಸಿಸ್ಟೆಂಟ್ ಟು ದ ಡಿಸೀಸ್. ಇವುಗಳು ಡಿಸೀಸ್ಗಳಿಗೆ ರೆಸಿಸ್ಟೆಂಟ್ ಅನ್ನ ಪ್ರೊವೈಡ್ ಮಾಡುತ್ತೆ, ಅಂದ್ರೆ ರೆಸಿಸ್ಟೆಂಟ್ ಹೊಂದಿರುತ್ತೆ. The two can be crossbred to get animal with both desirable qualities. Andre crossing between the Jersey, Brown Swiss with Red Sindhi and Sahiwal. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯು ಆರ್ ಗೆಟಿಂಗ್ ಮೋರ್ ಮಿಲ್ಕ್ ಫಾರ್ ಆಲ್ಸೋ ಇನ್ಕ್ರೀಸಿಂಗ್ ದ ಲ್ಯಾಕ್ಟೇಷನ್ ಪೀರಿಯಡ್. ಹಾಲು ಕೊಡೋದು ಕೂಡ ಜಾಸ್ತಿ ಆಗುತ್ತೆ. ಅಂಡ್ ಆಲ್ಸೋ ದೇ ಆರ್ ಹ್ಯಾವಿಂಗ್ ದ ಕ್ಯಾರೆಕ್ಟರ್ ಕಾಲ್ಡ್ ಡಿಸೀಸ್ ರೆಸಿಸ್ಟೆಂಟ್ ಕೂಡ ಆಗಿರುತ್ತೆ ಅಂತ. ನೆಕ್ಸ್ಟ್ ನೋಡಿದ್ರೆ ಸೊ ಪ್ರಾಪರ್ ನೋಡಿ, ಕ್ಯಾಟಲ್ ಫಾರ್ಮಿಂಗ್ ಅನ್ನೋದು ತುಂಬಾ ಈಸಿ ಅಂತೇನಲ್ಲ. ದೇರ್ ಆರ್ ಮೆನಿ ರೂಲ್ಸ್. ನಾವು ಅದನ್ನ ಫಾಲೋ ಮಾಡಬೇಕು. ವಾಟ್ ಆರ್ ದ ಮ್ಯಾನೇಜ್ಮೆಂಟ್ ಸ್ಕಿಲ್ ಮಸ್ಟ್ ವಿ ಹ್ಯಾವ್. ಸೊ ಪ್ರಾಪರ್ ಕ್ಲೀನಿಂಗ್ ಅಂಡ್ ಶೆಲ್ಟರ್ ಫೆಸಿಲಿಟಿ ಇರಬೇಕು. ಪ್ರಾಪರ್ ಕ್ಲೀನಿಂಗ್ ಅಂಡ್ ಶೆಲ್ಟರ್ ಫೆಸಿಲಿಟಿ ಫಾರ್ ದ ಕೌಸ್ ಅಂಡ್ ಬಫೆಲೋಸ್ ರಿಕ್ವೈರ್ಡ್ ಫಾರ್ ಹ್ಯೂಮನ್ ಫಾರ್ಮಿಂಗ್. ಓಕೆ, ಸೊ ಅದಾದ್ಮೇಲೆ ಆರ್ ಹೆಲ್ತ್ ಆಫ್ ದ ಅನಿಮಲ್ಸ್, ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರೊಡಕ್ಷನ್ ಆಫ್ ಕ್ಲೀನ್ ಮಿಲ್ಕ್ ಆಸ್ ವೆಲ್ ಅಂಡ್ ರಿಕ್ವೈರ್ ರೆಗ್ಯುಲರ್ ಬ್ರಷಿಂಗ್ ಟು ದ ರಿಮೂವ್ ದ ಡರ್ಟ್. ಅವಾಗ ಬ್ರಷ್ ಮಾಡ್ತಾ ಇರಬೇಕು. ಅಂಡ್ ಲೂಸ್ ಹೇರ್ಗಳನ್ನ ತೆಗಿತಾ ಇರಬೇಕು ಬಾಡಿಯಿಂದ. ದೇ ಶುಡ್ ಬಿ ಶೆಲ್ಟರ್ಡ್ ಅಂಡರ್ ವೆಲ್ ವೆಂಟಿಲೇಟೆಡ್ ರೂಫ್ಡ್ ಶೆಡ್ಸ್ಗಳಿರ್ಬೇಕು. ಅದಕ್ಕೆ ಗಾಳಿ ತುಂಬಾ ಚೆನ್ನಾಗಿ ಆಡಬೇಕಲ್ಲಿ. ಅಂದ್ರೆ ಆಡಬೇಕು ಅಂದ್ರೆ ಗೊತ್ತಲ್ಲ, ಹೋಗ್ಬೇಕು ಬರಬೇಕು ಅಂತ. ಸೊ ದಟ್ ಪ್ರೊಟೆಕ್ಟ್ಸ್ ದೆಮ್ ಫ್ರಮ್ ದ ರೈನ್ ಇಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ವೆಲ್ ವೆಂಟಿಲೇಟೆಡ್ ರೂಫ್ಡ್ ಶೆಡ್ಸ್ಗಳಿರಬೇಕು. ಓಕೆ, ಅಂಡ್ ಆಲ್ಸೋ ಮತ್ತೆ ಕೋಲ್ಡ್ ಇಂದ ಅದೇ ತರ. ದ ಫ್ಲೋರ್ ಆಫ್ ದ ಕ್ಯಾಟಲ್ ಶೆಡ್ ನೀಡ್ಸ್ ಟು ಬಿ ಸ್ಲೋಪ್ಡ್ ಸೊ ಹ್ಯಾಸ್ ಸ್ಟೇ ಡ್ರೈ ಅಂಡ್ ಟು ಫೆಸಿಲಿಟೇಟ್ ಕ್ಲೀನಿಂಗ್. ಸ್ಲೋಪ್ ಆಗಿದ್ರೆ ಅದು ಕ್ಲೀನಿಂಗ್ ಆಗೋದಕ್ಕೆ ತುಂಬಾ ಈಸಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ದ ಫುಡ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಡೈರಿ ಅನಿಮಲ್ಸ್ ಆರ್ ಆಫ್ 2 ಟೈಪ್ಸ್. ಓಕೆ, ಯಾವ್ಯಾವ್ದಿದೆ? ಮೇಂಟೆನೆನ್ಸ್ ರಿಕ್ವೈರ್ಮೆಂಟ್ಸ್, ವಿಚ್ ಈಸ್ ದ ಫುಡ್ ರಿಕ್ವೈರ್ಮೆಂಟ್ಸ್ ಟು ಸಪೋರ್ಟ್ ದ ಅನಿಮಲ್ಸ್ live a healthy life. You can say live a healthy life. Milk producing requirements, second one. So cattle suffer from number of diseases. ಅವುಗಳಿಗೂ ಕೂಡ ಡಿಸೀಸ್ ಬರಬಹುದು. The disease besides are causing death, reducing milk production. A healthy animal feeds regularly and has a normal posture. So ಡೆವಲಪ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ. ಆಗಿದ್ರೆ ಫಾರ್ಮಿಂಗ್ ಈ ತರ ಇರುತ್ತೆ ನೋಡಿ. ಕೌಸ್ಗಳನ್ನ ಯಾವ ತರ ಒಂದು ವೆಲ್ ವೆಂಟಿಲೇಟೆಡ್ ರೂಫ್ಡ್ ಶೆಡ್ಗಳಿರಬೇಕು, ಫಾಡರ್ ಕರೆಕ್ಟ್ ಆಗಿರಬೇಕು,
ಅಲ್ವಾ, ಕ್ಲೀನಿಂಗ್ ಆಗಿರಬೇಕು, ಸ್ಲೋಪ್ ಇರಬೇಕು, ಹೈಜೆನಿಕ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಪೌಲ್ಟ್ರಿ ಫಾರ್ಮಿಂಗ್ ಅಂತ ಬಂದ್ರೆ, ಪೌಲ್ಟ್ರಿ ಫಾರ್ಮಿಂಗ್ ಈಸ್ ಅಂಡರ್ಟೇಕನ್ ಟು ರೇಸ್ ದ ಡೊಮೆಸ್ಟಿಕ್ ಫೌಲ್ ಫಾರ್ ಎಗ್ ಪ್ರೊಡಕ್ಷನ್. ಫಾರ್ ಎಗ್ ಪ್ರೊಡಕ್ಷನ್ ಅಂಡ್ ಚಿಕನ್ ಮೀಟ್. ಅದರ ಮೀಟ್ ಪರ್ಪಸ್ಗೆ, ಎಗ್ ಪರ್ಪಸ್ಗೆ ನಾವು ಅದನ್ನು ಗ್ರೋ ಮಾಡ್ತೀವಿ, ಡೆವಲಪ್ ಮಾಡ್ತೀವಿ, ರಿಯರ್ ಮಾಡ್ತೀವಿ. ಇಂಪ್ರೂವ್ಡ್ ಪೌಲ್ಟ್ರಿ breeds developed and farmed to produce layers for eggs and broiler for meat. Broiler ಅಂತ ಹೇಳಿದ್ರೆ ನಾವು ಅದನ್ನ ಬಾಯ್ಲರ್ ಅಂದ್ಬಿಡ್ತಾರೆ ಎಷ್ಟೋ ಜನ, ಬ್ರಾಯ್ಲರ್. ಓಕೆ, ದ ಕ್ರಾಸ್ ಬ್ರೀಡಿಂಗ್ ಪ್ರೋಗ್ರಾಮ್ಸ್ ಬಿಟ್ವೀನ್ ಇಂಡಿಯನ್ ಅಂಡ್ ಆಲ್ಸೋ ದ ಫಾರಿನ್, ಎಕ್ಸೋಟಿಕ್ ಮತ್ತೆ ಇದು ಇಂಡಿಜಿನಸ್. ಸೊ ಅವೆರಡನ್ನು ಕೂಡ ಏನ್ ಮಾಡೋದು, ಕ್ರಾಸ್ ಬ್ರೀಡ್ ಮಾಡೋದು. ಬ್ರೀಡ್ಸ್ ಆಫ್ ವೆರೈಟಿ ಇಂಪ್ರೂವ್ಮೆಂಟ್ ಆರ್ ಫೋಕಸ್ ಟು ಡೆವಲಪ್ ನ್ಯೂ ವೆರೈಟೀಸ್ ಫಾರ್ ಡಿಸೈರಬಲ್ ಟ್ರೇಡ್ಸ್ ಒಬ್ಟೈನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಿ ಕ್ಯಾನ್ ಕ್ರಾಸ್ ಇನ್ ಬಿಟ್ವೀನ್ ದ ಟೂ ಡಿಫ್ರೆಂಟ್ ಲೈಕ್ ವಾಟ್ ಇಸ್ ದಟ್ ಪೌಲ್ಟ್ರೀಸ್. ಸೊ ನೆಕ್ಸ್ಟ್ ಬಂದ್ರೆ ಏನೇನಿದೆ ನೋಡಿ, ನಂಬರ್ ಅಂಡ್ ಕ್ವಾಂಟಿಟಿ ಆಫ್ ಚಿಕ್ಸ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ, ಸೊ ಡಾಫ್ ಬ್ರಾಯ್ಲರ್ ಪೇರೆಂಟ್ ಫಾರ್ ಕಮರ್ಷಿಯಲ್ ಚಿಕ್ ಪ್ರೊಡಕ್ಷನ್, ಸಮ್ಮರ್ ಅಡಾಪ್ಷನ್ ಕೆಪಾಸಿಟಿ, ಟಾಲರೆನ್ಸ್ ಟು ಹೈ ಟೆಂಪರೇಚರ್, low maintenance requirements, reduction in the size of the egg layering birds with ability to utilize more fibrous, cheaper diets formulated using agricultural byproducts. So, idu poultry farming. That's nothing but growing and developing chicks, broiler for the egg production and meat purpose. So, egg and broiler production nodi highly. Broiler chickens are fed with the vitamin-rich supplementary feed for good growth rate and better feed efficiency. ಅದು ಚೆನ್ನಾಗಿ ತಿನ್ಬೇಕು ಮತ್ತೆ ಅದರ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ವಿಟಮಿನ್ ಎನ್ರಿಚ್ಡ್ ಫುಡ್ ಅನ್ನ ಕೊಡಬೇಕಾಗತ್ತೆ. ಕೇರ್ ಈಸ್ ಟೇಕನ್ ಟು ಅವಾಯ್ಡ್ ಮೊಟಾಲಿಟಿ ಅಂತ ಹೇಳಿದ್ರೆ ಡೆತ್ ರೇಟ್ ಏನಿದೆ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಬರೆಯೋಣ ಇಲ್ಲಿ. ಮೊಟಾಲಿಟಿ ಅಂತ ಹೇಳಿದ್ರೆ ಡೆತ್ ಅಂತ. ಓಕೆ, so and maintain feathering and carcass quality. They are produced as a broiler and sent to market for a meat purpose ಗೋಸ್ಕರ ಇದನ್ನ ಸೆಂಡ್ ಮಾಡೋದಾಗತ್ತೆ. ಇನ್ನು ಫಿಶ್ ಪ್ರೊಡಕ್ಷನ್ ಅಂತ ಕೇಳಿದ್ದೀರಾ, ಫಿಶ್ ಪ್ರೊಡಕ್ಷನ್. ಸೊ ಫಿಶ್ ಪ್ರೊಡಕ್ಷನ್ ಅಲ್ಲಿ ಯೂಶುವಲ್ ಆಗಿ ಎರಡು ತರ ಇರುತ್ತೆ. ಇಟ್ ಇಸ್ ನಥಿಂಗ್ ಬಟ್ ಆಕ್ವಾಕಲ್ಚರ್. ಇಟ್ ಈಸ್ ಕಾಲ್ಡ್ ಆಕ್ವಾಕಲ್ಚರ್ ಅಂತ ಎಲ್ಲ ಸೇರ್ಕೊಂಡ್ಬಿಡುತ್ತೆ. So you can call it as a fishery or fisheries ಅಂತ ಕೇಳಿರ್ಬೋದು ನೀವು. ಫಿಶರಿ ಅಂದ್ರೆ ಫಿಶ್ ಡೆವಲಪ್ ಮಾಡೋದು, ಅಕ್ವಾಟಿಕ್ ಅನಿಮಲ್ಸ್ ಗಳೆಲ್ಲ ಡೆವಲಪ್ ಮಾಡೋದು ಆಕ್ವಾಕಲ್ಚರ್ ಆಗಿರುತ್ತೆ. ಫಿಶ್ ಇಸ್ ಅ ಚೀಪ್ ಸೋರ್ಸ್ ಆಫ್ ಅನಿಮಲ್ ಪ್ರೋಟೀನ್ ಫಾರ್ ಅವರ್ ಫುಡ್. ನಮ್ಮ ಫುಡ್ಗೆ ಅಂದ್ರೆ ಅನಿಮಲ್ ಪ್ರೋಟೀನ್ ಸಿಗ್ಬೇಕು ಅಂತ ಹೇಳಿದ್ರೆ ಫಿಶ್ಗೆ ಹೋಗ್ಬೇಕಾಗತ್ತೆ, ಫಿಶ್ ತಿನ್ಬೇಕಾಗತ್ತೆ. ಫಿಶ್ ಪ್ರೊಡಕ್ಷನ್ ಇನ್ಕ್ಲೂಡ್ಸ್ ದ ಫಿನ್ಡ್ ಟ್ರೂ ಫಿಶ್ ಆಸ್ ವೆಲ್ ಆಸ್ ದ ಶೆಲ್ ಫಿಶ್ ಸಚ್ ಆಸ್ ಅ ಪ್ರಾನ್ ಅಂಡ್ ಮೊಲಸ್ಕ್ಸ್. ಪ್ರಾನ್ ಮತ್ತೆ ಮೊಲಸ್ಕ್ಸ್ ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡೋದು. ಓಕೆ, ಸಾರಿ, ಇದು ಕಟ್ ಅಂಡ್ ಪೇಸ್ಟ್ ಆಗಬೇಕಾದ್ರೆ ಟೆಕ್ಸ್ಟ್ ಬುಕ್ ಇಂದ ಸ್ವಲ್ಪ ಆಗಿದೆ. ಓಕೆನಾ? ದೇರ್ ಆರ್ ಟೂ ವೇಸ್ ಆಫ್ ಒಬ್ಟೈನಿಂಗ್ ಫಿಶ್. ಎರಡು ತರ ಇರುತ್ತೆ. ಸೊ ಕ್ಯಾಪ್ಚರಿಂಗ್, ಇಲ್ಲಿ ನೋಡಿ, ಇಲ್ಲಿ ನ್ಯಾಚುರಲ್ ಸೋರ್ಸಸ್ ವಿಚ್ ಇಸ್ ಕಾಲ್ಡ್ ಕ್ಯಾಪ್ಚರಿಂಗ್ ಫಿಶಸ್. ಅದರ್ ವೇ ಇಸ್ ಫಿಶ್ ಫಾರ್ಮಿಂಗ್ ವಿಚ್ ಇಸ್ ಕಾಲ್ಡ್ ಕಲ್ಚರಿಂಗ್ ದ ಫಿಶರಿ. ಸೊ ಒಂದು ಕ್ಯಾಚಿಂಗು, ಇನ್ನೊಂದು ಕಲ್ಚರಿಂಗು, ಹಿಡಿಯೋದು, ಇನ್ನೊಂದು ಸಾಕೋದು. ಓಕೆ, ಮರೈನ್ ಫಿಶರೀಸ್ ಮತ್ತೆ ಇನ್ಲ್ಯಾಂಡ್ ಫಿಶರೀಸ್ ಅಂತ ಎರಡು ತರ ಇರುತ್ತೆ. ಸೊ ಇಂಡಿಯಾಸ್ ಮರೈನ್ ಫಿಶರಿ ರಿಸೋರ್ಸಸ್ ಇನ್ಕ್ಲೂಡ್ಸ್ 7,500 kilometers coast lines and the deep sea beyond it. Popular marine fish varieties includes pomfret, mackerel, tuna, sardines and Bombay duck. ಇದು ಫಿಶ್ಗಳು, ಮರೈನ್ ಫಿಶ್ಗಳಿಗೆ ಎಕ್ಸಾಂಪಲ್ ಕೇಳಿದ್ರೆ ಬರೀಬೇಕಾಗತ್ತೆ. ಅದೇ ಫ್ರೆಶ್ ವಾಟರ್ ರಿಸೋರ್ಸಸ್ ಇನ್ಕ್ಲೂಡ್ಸ್ ಕೆನಾಲ್ಸ್, ಪಾಂಡ್ಸ್, ರಿಸರ್ವರ್ಸ್ ಅಂಡ್ ರಿವರ್ಸ್ ಎಲ್ಲವೂ ಕೂಡ ಸೇರ್ಕೊಂಡ್ಬಿಡುತ್ತೆ. ಸೊ ಬ್ಯಾಕಿಶ್ ವಾಟರ್ ಅಂದ್ರೆ ಹಿನ್ನೀರು ಅಂತ ಕರೀತಾರೆ ನೋಡಿ, ಬ್ಯಾಕಿಶ್ ವಾಟರ್ ರಿಸೋರ್ಸಸ್ ವೇರ್ ಸೀ ವಾಟರ್ ಅಂಡ್ ಫ್ರೆಶ್ ವಾಟರ್ ಮಿಕ್ಸ್ ಟುಗೆದರ್. ಸೊ ಸಚ್ ಆಸ್ ಎಸ್ಟುರಿಸ್ ಅಂತ ಹೇಳಿದ್ರೆ ವೇರ್ ದ ಸೀ ಆರ್ ರಿವರ್ ಮೀಟ್ಸ್ ದ ಓಷಿಯನ್. ಅಂಡ್ ಲಗೂನ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್ ಫಿಶ್ ರಿಸರ್ವೈರ್ಸ್. ಅಲ್ಲಿ ಕೂಡ ಫಿಶ್ ಗಳನ್ನ ನಾವು ಅಂದ್ರೆ ಸಿಗುತ್ತೆ ಅಂತ, ರಿಸರ್ವೈರ್ಸ್ ಅಲ್ಲಿ ಇರುತ್ತೆ ಅಂತ. So while capturing the fishes is also done in such inland water bodies, the yield is not high
most fish production from these resources is through aquaculture. ಹಾಗಾಗಿ ಅಲ್ಲಿ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನ ಆಕ್ವಾಕಲ್ಚರ್ ಮಾಡ್ತಾರೆ. ದೇ ಆರ್ ಗ್ರೋಯಿಂಗ್ ದೆಮ್, ದೇ ಆರ್ ಡೊಮೆಸ್ಟಿಕೇಟಿಂಗ್ ದೆಮ್, ಕಲ್ಚರಿಂಗ್ ದೆಮ್. ನೋಡಿ ಇಲ್ಲಿ ಕೆಲವು ಫಿಶಸ್ಗಳಿದೆ, ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ. ಸೊ ಮ್ಯಾಕ್ರೋಬ್ರಾಕಿಯಮ್, ರಾಸೆನ್ಬರ್ಗಿ ಅಂಡ್ ಪ್ಯಾನಿಯಸ್ ಮೈನಡಾನ್. ಮತ್ತೆ ಇನ್ನು ಕೆಲವು ಫಿಶಸ್ಗಳಿರುತ್ತೆ, ಕ್ಯಾಟ್ಲಾ, ಸಿಲ್ವರ್ ಕಾರ್ಪ್, ರೋಹು, ಗ್ರಾಸ್ ಕಾರ್ಪ್, ಮ್ರಿಗಲ್ ಅಂಡ್ ಕಾಮನ್ ಕಾರ್ಪ್. ಇವೆಲ್ಲ ನಾವು ಇನ್ಲ್ಯಾಂಡ್ ವಾಟರ್ ಅಲ್ಲಿ ನೋಡ್ತಕ್ಕಂಥ ಫಿಶಸ್ಗಳಾಗಿರುತ್ತೆ. ಇನ್ನು ಬೀ ಕೀಪಿಂಗ್ ಅಂತ ಇದೆ. ಇಟ್ಸ್ ಆಲ್ಸೋ ಕಾಲ್ಡ್ ಎಪಿಕಲ್ಚರ್. ಇಟ್ ಈಸ್ ಕಾಲ್ಡ್ apiculture. Have you heard about that apiculture? It's nothing but rearing or domesticating the honeybees for the honey production. So honey is widely used and therefore beekeeping for making honey has become a agricultural enterprise. ಹನಿಗೋಸ್ಕರ ಹನಿ ಬೀಸ್ಗಳನ್ನ ಡೊಮೆಸ್ಟಿಕೇಟ್ ಮಾಡೋದು ಒಂದು ಬಿಸ್ನೆಸ್ ಆಗ್ಬಿಟ್ಟಿದೆ ಅಲ್ವಾ ಇವತ್ತು. ಸೊ ಫಾರ್ ದ ಪರ್ಪಸ್ ಆಫ್ ಹನಿ, ಸಿನ್ಸ್ ಬೀ ಕೀಪಿಂಗ್, ಇಟ್ಸ್ ಆಲ್ಸೋ ಕಾಲ್ಡ್ ಬೀ ಕೀಪಿಂಗ್, ಎಪಿಕಲ್ಚರ್. So needs low investment. Farmers use it as an additional income generating activity. In addition to honey, the beehives are the source of wax. Beehives iruttalla, jenu goodu, adu wax kala source kuda agirutte, which is used in various medicinal preparation. Esto medicines galna adರಿಂದ prepare ಮಾಡ್ತಾರೆ. Local varieties of bees used for a commercial honey productions are ಇಲ್ಲಿದೆ. ಯಾವುದದು? ಏಪಿಸ್ ಸೆರೆನಾ ಇಂಡಿಕಾ. ಏಪಿಸ್ ಸೆರೆನಾ ಇಂಡಿಕಾ ಮಾರ್ಕ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಅದು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಏಪಿಸ್ ಡಾರ್ಸಾಟಾ, ಅದಾದ್ಮೇಲೆ ದ ರಾಕ್ ಬಿ, ಏಪಿಸ್ ಫ್ಲೋರೆ ಅಂಡ್ ದ ಲಿಟಲ್ ಬಿ. ಅದು ಓಕೆನಾ? ಸಾರಿ, ಇಲ್ಲಿರೋದು ಏಪಿಸ್ ಡಾರ್ಸಾಟಾ ಇಸ್ ಅ ರಾಕ್ ಬಿ and Apis flore is a little bee. An Italian bee variety called Apis mellifera has also been brought into the increase the honey yield. So the value or quality of honey depends upon the posturage or the flower available to the bees. A bees galige elli barutte honey? They are extracting the nectar from the flowers. So the honey production is completely based on the ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಬೇಸ್ಡ್ ಆನ್ ದ ಫ್ಲವರ್ಸ್ ಅವೈಲಬಿಲಿಟಿ ಜಾಸ್ತಿ ಇದ್ದಷ್ಟು ಹನಿ ಕೂಡ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಸೊ ಪೋಲನ್ ಕಲೆಕ್ಷನ್ ಇನ್ ಅಡಿಷನ್ ಟು ಅಡಿಕ್ವೇಟ್ ಕ್ವಾಂಟಿಟಿ ಆಫ್ ಪಾಶ್ಚರೇಜ್, ದ ಕೈಂಡ್ ಆಫ್ ಫ್ಲವರ್ಸ್ ಅವೈಲಬಲ್ is also will determine the taste of the honey. What kind of flowers are there? What kind of nectar they are present in the flower? It is also deciding factor of the taste of the honey. ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೆಜ್ಜೇನು ಅಂತ ಕೇಳಿದ್ರೆ ನೀವು ಮಲ್ಟಿಫ್ಲೋರಲ್ ಹನಿ ಕೇಳಿದಿರಾ? ಮಲ್ಟಿಫ್ಲೋರಲ್ ಹನಿ ಈ ತರ ಎಲ್ಲ ಇರುತ್ತೆ. ಸೊ ಹಾಗಾಗಿ ಇದು ಬೀ ಕೀಪಿಂಗ್ ಆಯ್ತು. ಓಕೆ, ಸೊ ಅರ್ಥ ಆಯ್ತಾ ಕಾನ್ಸೆಪ್ಟ್? ನೋಡಿ ಇಲ್ಲಿ ಬೀ ಕೀಪಿಂಗ್ ಯಾವ ತರ ಇದೆ, ಯಾವ ತರ ಅದನ್ನ ರಿಯರ್ ಮಾಡ್ತಾರೆ, ಡೊಮೆಸ್ಟಿಕೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಇಟ್ ಇಸ್ ಆಲ್ ಅಬೌಟ್ ದ ಚಾಪ್ಟರ್. ಓಕೆ, ಫ್ರಮ್ ದ ಬಿಗಿನಿಂಗ್ ನೋಡಿ, ಇಲ್ಲಿಂದನೂ ಕೂಡ ತಿಳ್ಕೊಂಡು ಇಂಪ್ರೂವ್ಮೆಂಟ್ ಇನ್ ಫುಡ್ ರಿಸೋರ್ಸಸ್ ಅಲ್ಲಿ ಫ್ರಮ್ ದ ಬಿಗಿನಿಂಗ್ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ತಿಳ್ಕೊಂಡಿದ್ದೀವಿ. ಏನಾದ್ರು ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಆನ್ಸರ್ ಫಾರ್ ಯುವರ್ ಡೌಟ್ಸ್. ಸೊ ದಿಸ್ ಈಸ್ ಅಬೌಟ್ ದ ಟುಡೇಸ್ ಕ್ಲಾಸ್. ಓಕೆನಾ? ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿವನ್. ಬೈ ಬಾಯ್.